ಸಮಾಜ ವಿಜ್ಞಾನದ ಪ್ರಶ್ನೋತ್ತರ ಸರಣಿಗೆ ನಿಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಪ್ರತಿಯೊಂದು ವಿಡಿಯೋ ಸೆಷನಲ್ಲಿ 100ಕ್ಕೂ ಹೆಚ್ಚು ಬಹುನಿರೀಕ್ಷಿತ MCQ ಪ್ರಶ್ನೆಗಳನ್ನು ಬಿಡಿಸಲಾಗ್ತಾ ಇದೆ. ಸೊ ಇದು 5ನೇ ಪಾರ್ಟಲ್ಲಿ ನಾವಿದ್ವಿ ಈಗ. ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ. ಸೊ ದಯಮಾಡಿ ಇವತ್ತು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದಾರೋ ಕೂಡಲೇ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಸಾಧ್ಯ ಆದರೆ ಈ ಯೂಟ್ಯೂಬ್ ವಾಹಿನಿಯ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡಿ, ನಿಮಗೆ ಬೇಕಾದಂಥ TETಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋ ಕ್ಲಿಪ್ಸು ನಿಮಗೆ ಅವೈಲೇಬಲ್ ಆಗುತ್ತೆ. ಸೊ ಈಗ 407ನೇ ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡಿ. ಈಗ ಒಂದು ಕಡೆಯಿಂದ ಕ್ವಿಕ್ಕಾಗಿ, ಬ್ರಿಟಿಷರು ಬಂಗಾಳ, ಬಿಹಾರ ಮತ್ತು ಒರಿಸ್ಸಾದ ದಿವಾನಿ ಹಕ್ಕನ್ನು ವಾರ್ಷಿಕ ಮೊತ್ತ ಡ್ಯಾಶ್ ಕೊಡುವುದರ ಪ್ರತಿಫಲವಾಗಿ ಪಡೆದರು ಅಂತ. ನೋಡಿ, ಬ್ರಿಟಿಷರು ಬಂಗಾಳ, ಬಿಹಾರ ಮತ್ತು ಒರಿಸ್ಸಾದ ದಿವಾನಿ ಹಕ್ಕನ್ನು ವಾರ್ಷಿಕ ಮೊತ್ತ ಎಷ್ಟು ಲಕ್ಷವನ್ನು ಕೊಡೋದ್ರ ಮುಖಾಂತರವಾಗಿ ಅವರು ಪಡ್ಕೊಳ್ತಾರೆ ಅಂತ. ನೋಡಿ, 4 ಆಯ್ಕೆಗಳಲ್ಲಿ 26 ಲಕ್ಷ ಅಂತ ಇದೆ, 12 ಲಕ್ಷ ಅಂತ ಇದೆ, 30 ಲಕ್ಷ ಅಂತಿದೆ, 50 ಲಕ್ಷ ಅಂತಿದೆ. ಆಪ್ಷನ್ 1 ಇದೆಯಲ್ಲ, 26 ಲಕ್ಷ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. 408, ಮದ್ರಾಸ್ನಿಂದ ಪ್ರಬಲ ಬ್ರಿಟಿಷ್ ಸೈನ್ಯ ರಾಬರ್ಟ್ ಕ್ಲೈವ್ ಮತ್ತು ವ್ಯಾಟ್ಸನ್ನ ನೇತೃತ್ವದಲ್ಲಿ ಬಂಗಾಳಕ್ಕೆ ಬಂದಾಗ ನವಾಬ ಸಿರಾಜುದ್ದೌಲಾ ಯಾವ ಪ್ರದೇಶವನ್ನು ಶಾಂತಿ ಒಪ್ಪಂದ ಮಾಡಿಕೊಂಡ ಅಂತ. ನೋಡಿ, ಯಾವ ಪ್ರದೇಶವನ್ನು ಶಾಂತಿ ಒಪ್ಪಂದ ಮಾಡ್ಕೊಳ್ತಾನೆ ಅವನು? ಅಲಿನಗರು, ಢಾಕಾ, ಮುರ್ಷಿದಾಬಾದ್ ಮತ್ತು ಪಾಟ್ನಾ ಅಂತಿದೆ. ಇದಕ್ಕೂ ಕೂಡ ಆಯ್ಕೆ ಹೊಂದಿದೆಯಲ್ಲ, ಅಲಿನಗರ್ ಅಂತ, ಅದು ಸರಿಯಾದ ಉತ್ತರ ಆಗುತ್ತೆ. ಈ ಕೆಳಕಂಡ ಯಾವ ಇತಿಹಾಸಕಾರ 1765ರಿಂದ 1772 ನಡುವೆ ಇದ್ದಂಥ ಒಂದು ಬಂಗಾಳದ ಸರ್ಕಾರವನ್ನು ಡಕಾಯಿತ ರಾಜ್ಯ ಅಂತಿದ್ದಾನೆ? ಅಂದರೆ ಕಳ್ಳರ ರಾಜ್ಯ ಅಂತ. ಡಕಾಯಿತ ರಾಜ್ಯ ಅಂದ್ರೆ ಲೂಟಿಕೋರ್ ರಾಜ್ಯ, ದಗಾಕೋರ್ ರಾಜ್ಯ ಅಂತ ಅದರ ಮತ್ತೊಂದು ಹೆಸರು ನಮ್ಮ ಹಳ್ಳಿ ಹೇಳಿದಾರೆ ನಿಮಗೆ. ಸೊ ಯಾರು ಹೇಳಿದ್ದು ಅಂತ? ಯಾವ ಇತಿಹಾಸಕಾರ 1765 ಮತ್ತು 72 ನಡುವೆ ಇದ್ದಂಥ ಒಂದು ಇಡೀ ಬಂಗಾಳ ಸರ್ಕಾರವನ್ನು ಆತ ಡಕಾಯಿತ ರಾಜ್ಯ ಅಂತ ಕರೀತಾನೆ ಅಂತ? JW ಫಾರೆಸ್ಟ್, ಲಾರ್ಡ್ ಮೆಕಾಲೆ, KM ಪಣಿಕರು, ನಂದಾಲಾಲ್ ಚಟರ್ಜಿ ಅಂತ ಇದೆ ಇಲ್ಲಿ. ಸೊ ಆಯ್ಕೆ 3 ಇದೆಯಲ್ಲ, KM ಪಣಿಕರು ಅವ್ರು ಹೇಳಿರುವಂಥದ್ದು. ನೋಡಿ, ಇವೆಲ್ಲ ಕೊಟ್ಬಿಡ್ತಾರೆ ನಿಮಗೆ. ಡಕಾಯಿತ ರಾಜ್ಯವೆಂದು ಕರೆದಂಥ ಇತಿಹಾಸಕಾರ ಯಾರು ಅಂತ ಅಷ್ಟೇ, ಜಾಸ್ತಿ ಏನು ಸ್ಟೇಟ್ಮೆಂಟ್ ಮಾಡಲ್ಲ ಅಲ್ಲಿ. ಕೆಲವು ಸತಿ ಬರೀ ಒಂದು ಸ್ಟೇಟ್ಮೆಂಟ್, ಒಂದೇ ಒಂದು ವರ್ಡನ್ನ ಮಾತ್ರ ಕೊಡ್ಬೋದು, ಡಕಾಯಿತ ರಾಜ್ಯ ಅಷ್ಟೇ. ಅಲ್ಲಿ 4 ಆಯ್ಕೆ ಕೊಡ್ಬಿಡ್ತಾರೆ ಇತಿಹಾಸಕಾರರದು. ಬಟ್ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇದ್ದರೆ ನೀವು ಇಮಿಡಿಯೇಟ್ ಅದನ್ನು KM ಪಣಿಕರ್ ಅಂತ ಮೆನ್ಷನ್ ಮಾಡ್ಬೋದು, ಆಯಿತಾ? ಸೊ ಹಾಗಾಗಿ ದಯಮಾಡಿ ಇಂಥ ಒಂದು ಪ್ರಶ್ನೆ ಬಂದಾಗ ಅದನ್ನು ಹೆಚ್ಚಿನ ಅಭ್ಯಾಸವನ್ನು ಮಾಡಿಕೊಂಡು ಗ್ರಹಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಯಾವಾಗ ಬ್ರಿಟಿಷರು ನಿಜವಾದ ಮತ್ತು ಶಾಸನಬದ್ಧವಾಗಿ ಬಂಗಾಳದ ಅಧಿಪತಿಗಳಾದರು ಅಂತ? 1765, 1772, 1818, 1786 ಅಂತ ಇದೆ ಇಲ್ಲಿ. ಆಪ್ಷನ್ 2 ಇದೆಯಲ್ಲ, 1772, ಅದು ಸರಿಯಾದಂಥ ಉತ್ತರ ಆಗುತ್ತೆ. ಸೊ ಹಂಗೆ ಸ್ಕಾಲಪ್ ಮಾಡೋಣ ಈಗ. ಸೊ 411ನೇ ಪ್ರಶ್ನೆ, ಬ್ರಿಟಿಷರು ಎಲ್ಲ ಮಟ್ಟದಲ್ಲೂ ಸಂಪತ್ತು ಪಡೆಯಲು ಅನುಸರಿಸಿದ ಕೆಟ್ಟ ಪದ್ಧತಿಗಳಲ್ಲಿ ಈ ಕೆಳಕಂಡ ಯಾವ ಅಂಶ ಒಂದಾಗಲಿಲ್ಲ ಅಂತ? ಅವರು ಸಂಪತ್ತಿನ ಪಡೆಯಲಿಕ್ಕೋಸ್ಕರ ಎಲ್ಲ ದಾರಿಗಳನ್ನು ಅವರು ಹುಡ್ಕೊಳ್ಬಿಡ್ತಾರೆ ಅವರು. ಸೊ ಏನೇನು ದಾರಿ ನಡೀಲಿಕ್ಕೆ ಸಾಧ್ಯ ಎಲ್ಲವನ್ನು ಅವರು ಅನುಸರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಅನುಸರಿಸಲಿಕ್ಕೆ ಪ್ರಯತ್ನ ಮಾಡಿದಂಥ ಹಲವಾರು ಕೆಟ್ಟ ಪದ್ಧತಿಗಳಲ್ಲಿ ಈ ಕೆಳಕಂಡ ಯಾವ ಅಂಶ ಒಂದಾಗಿರಲಿಲ್ಲ ಅಂತ? ಅದು ಯಾವುದು ಒಂದಾಗಿರಲಿಲ್ಲ ಅಂತ ಹೇಳಬೇಕೀಗ. ಕಾಣಿಕೆ ಸ್ವೀಕಾರ, ಆಂತರಿಕ ವ್ಯಾಪಾರದಲ್ಲಿ ಖಾಸಗಿಯಾಗಿ ಭಾಗವಹಿಸೋದು, ಲಾಭದಾಯಕ ಒಪ್ಪಂದವನ್ನು ಮಾಡಿಕೊಳ್ಳೋದು, ಸಮುದ್ರ ಗಳ್ಳತನದಿಂದ ಅಂತಿದೆ ಇಲ್ಲಿ. ಬಟ್ ಇಲ್ಲಿ ಆಪ್ಷನ್ 4 ಇದೆಯಲ್ಲ, ಇದೊಂದನ್ನು ಬಿಟ್ಟು ಎಲ್ಲ ರೀತಿಯ ಮಾರ್ಗವನ್ನು ಹಿಡಿತಾರೆ ಬ್ರಿಟಿಷರು. ಸಮುದ್ರ ಗಳ್ಳತನದಿಂದ ಅದೊಂದು ಬಿಟ್ಟು ಇಲ್ಲಿ. ನೆಕ್ಸ್ಟು, ಬಂಗಾಳದ ನಂತರ ಬ್ರಿಟಿಷರು ಡ್ಯಾಶ್ನಿಂದ ಮುಕ್ತ ವ್ಯಾಪಾರ ಹಕ್ಕನ್ನು ಪಡೆದರು ಅಂತ. ನೋಡಿ, ಯಾರಿಂದ ಬಂಗಾಳದ ಒಂದು ನಂತರದಲ್ಲಿ ಭಾಳ ಮುಕ್ತವಾಗಿ ಯಾವುದೇ ಹಸ್ತಕ್ಷೇಪ ಇಲ್ಲದೆ ಓಪನ್ ಆಗಿ ವ್ಯಾಪಾರ ಮಾಡಲಿಕ್ಕೆ ಅವರು ಆ ರೈಟ್ಸನ್ನು ಪಡಿತಾರೆ ಅಂತ? ಯಾರಿಂದ ಅಂತ? ಬನಾರಸ್ನ ರಾಜ, ಔದ್ನ ನವಾಬ, ಹೈದರಾಬಾದ್ನ ನಿಜಾಮ, ಭಾರತ್ಪುರದ ಜಾಟ್ರು ಅಂತ ಇದೆ ಇಲ್ಲಿ. ಆಯ್ಕೆ 2 ಇದೆಯಲ್ಲ, ಔದ್ನ ನವಾಬ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 413ನೇದು, ಬಂಗಾಳದ ದ್ವಿಸರ್ಕಾರ ಪದ್ಧತಿಯಿಂದ ರೈತರು ನಾಶವಾಗಲು ಕಾರಣವಾದ ಅಂಶ ಅಂತ. ಬಂಗಾಳದ ದ್ವಿಸರ್ಕಾರ ಪದ್ಧತಿಯಿಂದ ರೈತರು ನಾಶವಾಗಲು ಕಾರಣವಾದ ಅಂಶ: ಕಂದಾಯದ ದರವನ್ನು ಅತಿಯಾಗಿ ಹೆಚ್ಚು ಮಾಡಿದ್ದು, ಬಲಾತ್ಕಾರವಾಗಿ ಕಂದಾಯವನ್ನು ವಸೂಲಿ ಮಾಡಿದ್ದು, 1 ಮತ್ತು 2 ಅಂತ ಇದೆ. ಹೆಚ್ಚು ಹಣವನ್ನು ಕೊಡಲು ಒಪ್ಪಿದವರಿಗೆ ಕಂದಾಯ ವಸೂಲಿಯ ಗುತ್ತಿಗೆಯನ್ನು ನೀಡಿದ್ದು ಅಂತ ಇದೆ ಇಲ್ಲಿ. ಸೊ ದ್ವಿಸರ್ಕಾರ ಪದ್ಧತಿಯಿಂದ ರೈತರು ನಾಶ ಆಗಲಿಕ್ಕೆ ಕಾರಣವಾದ ಅಂಶ ಯಾವುದಪ್ಪ ಅಂದ್ರಲ್ಲಿ? ನೋಡಿ, ಆಯ್ಕೆ 3 ಇದೆಯಲ್ಲ, 1 ಮತ್ತು 2 ಸರಿ ಅಂತಿದೆ. ಆಯ್ಕೆ 3. ಈಗ 1 ಮತ್ತು 2 ಯಾವುದು ಅಂತ ನಾವು ಪಾಯಿಂಟನ್ನು ಇನ್ನೊಂದ್ಸಲ ಓದ್ಕೊಳ್ಳೋಣ ಈಗ. ಕಂದಾಯದ ದರವನ್ನು ಅತಿಯಾಗಿ ಹೆಚ್ಚು ಮಾಡಿದ್ದು, ಬಲಾತ್ಕಾರವಾಗಿ ಕಂದಾಯ ವಸೂಲಿ ಮಾಡಿದ್ದು ರೈತರಿಂದ. ಹಾಗಾಗಿ ಬಂಗಾಳದ ದ್ವಿಸರ್ಕಾರ ಪದ್ಧತಿಯಿಂದ ರೈತರು ನಾಶವಾಗಲಿಕ್ಕೆ ಇವೆರಡು ಭಾಳ ಪ್ರಮುಖ ಕಾರಣಗಳಾಗಿ ಹೊರಹೊಮ್ಮುತ್ತೆ ಅಂತ. ಸೊ ಇದು ಎಲ್ಲಿದೆಯಪ್ಪ ಅಂದರೆ ಆಯ್ಕೆ 3ರಲ್ಲಿದೆ, 1 ಮತ್ತು 2 ಅಂತ. ಹಾಗಾಗಿ ಆಯ್ಕೆ 3 ಸರಿಯಾದಂಥ ಒಂದು ಉತ್ತರ ಆಗುತ್ತೆ. ನೆಕ್ಸ್ಟ್ ವಿಲ್ ಗೋ ಫಾರ್ವರ್ಡ್. ಮತ್ತೊಂದು ಪ್ರಶ್ನೆ ನೋಡೋಣ ಏನಿದೆ ಅಂತಲ್ಲಿ. 414, ಕ್ರಿಸ್ತಶಕ 1801ರಲ್ಲಿ ಬ್ರಿಟಿಷರ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಔದ್ನ ದೊರೆ ಯಾರು ಅಂತ? ಕ್ರಿಸ್ತಶಕ 1801ರಲ್ಲಿ ಬ್ರಿಟಿಷರ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಔದ್ನ ದೊರೆ ಯಾರು ಅಂತ? ಅಸಫ್ ಉದೌಲಾ, ಸಾದತ್ ಅಲಿ, ವಜೀರ್ ಅಲಿ ಮತ್ತು ಶೇರ್ ಅಲಿ ಅಂತ ಇದೆ. ಆಪ್ಷನ್ 2 ಇದೆಯಲ್ಲ, ಸಾದತ್ ಅಲಿ ಅಂತ, ಅದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು 1766-69ರ ಪ್ರಥಮ ಮೈಸೂರು ಯುದ್ಧದಲ್ಲಿ ಭಾಗವಹಿಸಿದ ಪ್ರಮುಖ ಪಕ್ಷಗಳು ಯಾರು ಅಂತ? ನೋಡಿ, 66ರಿಂದ 69 ತನಕ ಏನು ಈ ಪ್ರಥಮ ಮೈಸೂರು ಯುದ್ಧಗಳು ಆರಂಭ ಆಗುತ್ತೆ ಅಂಥ ಒಂದು ಟೈಮಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಪಾರ್ಟೀಸ್ ಅಂದರೆ ಪಕ್ಷಗಳು ಯಾವುದು ಅಂತ? ಇಂಗ್ಲೀಷರು ಮತ್ತು ಹೈದರಾಲಿ ಮತ್ತು ಇಂಗ್ಲೀಷರು ಒಂದು ಬಣದಲ್ಲಿ, ಮರಾಠರು ಮತ್ತೊಂದೆಡೆ, ಮರಾಠರು ಮತ್ತು ಹೈದರಾಲಿ ಒಂದು ಕಡೆ, ಇಂಗ್ಲೀಷರು ಮತ್ತೊಂದು ಕಡೆ. ಹೈದರಾಲಿ ಒಂದು ಕಡೆ, ಇಂಗ್ಲೀಷರು ಮತ್ತು ಮೊಘಲರು ಮತ್ತೊಂದು ಕಡೆ ಅಂತಿದೆ ಇಲ್ಲಿ. ಆಪ್ಷನ್ 1 ಇದೆಯಲ್ಲ, ಇಂಗ್ಲೀಷರು ಮತ್ತು ಹೈದರಾಲಿ ಅಂತ, ಅದು
ರೈಟ್ ಆನ್ಸರ್ ಆಗುತ್ತೆ. 4ನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮ ಅಂತ. ಸೊ ಟಿಪ್ಪು ಸೋತು ಮೃತನಾಗ್ತಾನೆ. ಬ್ರಿಟಿಷರು ಕೆನರಾ, ಕೊಯಮತ್ತೂರು ಮತ್ತು ಶ್ರೀರಂಗಪಟ್ಟಣವನ್ನು ಆಕ್ರಮಣ ಮಾಡ್ತಾರೆ. ಸ್ವಲ್ಪ ಭಾಗವನ್ನು ಮೊದಲಿನ ಮೈಸೂರಿನ ಹಿಂದೂ ದೊರೆಗಳಿಗೆ ಹಿಂತಿರುಗಿಸಲಾಯಿತು. ಮೇಲಿನವುಗಳೆಲ್ಲ ಅಂತ ಇದೆ ಇಲ್ಲಿ. ಸೊ ಆಲ್ಮೋಸ್ಟು ಟಿಪ್ಪು ಸುಲ್ತಾನು ಹೋರಾಟವನ್ನು ಮಾಡ್ತಾ ಸೋಲನ್ನು ಅನುಭವಿಸೋದು ಐ ಥಿಂಕ್ ಸಾಯ್ತಕ್ಕಂಥ ಯುದ್ಧ ಯಾವುದಪ್ಪ ಅಂದರೆ ನಿರ್ಣಾಯಕ ಯುದ್ಧ ಅಂದ್ರೆ 4ನೇ ಆಂಗ್ಲೋ ಮೈಸೂರು ಯುದ್ಧ ಅದು. ಸೊ ಏನು ಪರಿಣಾಮಗಳು ಅಂತ ಅಲ್ಲಿ 1-2 ಪರಿಣಾಮ ನಿಮಗೆ ಹಲವಾರು ರೀಸನ್ಸ್ ಬರುತ್ತೆ ಅಲ್ಲಿ ಎಫೆಕ್ಟಲ್ಲಿ. ಹಾಗಾಗಿ ಮೇಲ್ಕಂಡ 1, 2, 3 ಇದೆಯಲ್ಲ ಅದು ಎಲ್ಲವೂ ಪರಿಣಾಮಗಳೇ ಅವು. ಸೊ ಮೊದಲನೇದು ಟಿಪ್ಪು ಸೋಲನ್ನು ಅನುಭವಿಸ್ತಾನೆ. ಸೋಲೋದು ಅಷ್ಟೇ ಅಲ್ಲ, ಅಲ್ಲಿ ಸಾಯ್ತಾನೆ ಅವನು 4ನೇ ಆಂಗ್ಲೋ ಮೈಸೂರು ವಾರಲ್ಲಿ. ಅದಾದಮೇಲೆ ಬ್ರಿಟಿಷರಿಗೆ ಈ ಕೆನರಾ, ಕೊಯಮತ್ತೂರು ಮತ್ತು ಶ್ರೀರಂಗಪಟ್ಟಣವನ್ನು ಅವ್ರು ಆಕ್ರಮಣ ಮಾಡ್ಕೋತಾರೆ. ಸ್ವಲ್ಪ ಭಾಗವನ್ನು ಮೊದಲಿನ ಮೈಸೂರಿನ ಹಿಂದೂ ದೊರೆಗಳಿಗೆ ಹಿಂತಿರುಗಿಸಲಾಗುತ್ತೆ ಅಂತ. ಇವೆಲ್ಲವೂ ಪರಿಣಾಮಗಳಾಗುತ್ತೆ. ಸೊ ನೆಕ್ಸ್ಟು ಮತ್ತೊಂದು ಪ್ರಶ್ನೆ ನೋಡೋಣ ಈಗ ಕ್ವಿಕ್ಕಾಗಿ. ಈ ಕೆಳಕಂಡ ಯಾವ ಮರಾಠ ನಾಯಕ ಸಹಾಯಕ ಸೈನ್ಯ ಪದ್ಧತಿಗೆ ಮೊದಲು ಸಹಿ ಆಗ್ತಾ ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಇದನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಆಯಿತಾ. ಈ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಂಥ ರಾಜ್ಯಗಳು ಮತ್ತು ಮೊದಲು ಸಹಿ ಆಗ್ತಕ್ಕಂಥ ಒಬ್ಬ ನಾಯಕ ಯಾರು ಅಂತ. ಸೊ ಆತ ಒಂದು ಮರಾಠ ನಾಯಕ. ಅವನು ಯಶವಂತರಾವ್ ಹೋಳ್ಕರ್, ರಘುನಾಥರಾವು, ದೌಲತ್ರಾವ್ ಸಿಂಧ್ಯಾ, ಪೇಶ್ವೆ 2ನೇ ಬಾಜಿರಾವ್ ಅಂತಿದೆ. ಆಪ್ಷನ್ 4 ಇದೆಯಲ್ಲ, ಪೇಶ್ವೆ 2ನೇ ಬಾಜಿರಾವು. ಇವನು ಮೊದಲ ಬಾರಿಗೆ ಈ ಸಹಾಯಕ ಸೈನ್ಯ ಪದ್ಧತಿಗೆ ಮೊದಲು ಸಹಿಯನ್ನು ಹಾಕ್ತಾನೆ ಅಂತ. 1839ರಲ್ಲಿ ಬ್ರಿಟಿಷರ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಸಿಂಧ್ನ ಮೊದಲ ಅಮೀರ ಯಾರು ಅಂತ. 1839ರಲ್ಲಿ ಬ್ರಿಟಿಷರ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಸಿಂಧ್ನ ಮೊದಲ ಅಮೀರ ಯಾರು ಅಂತ. ಬೈರಾಪುರ್ನ ಅಮೀರು, ಹೈದರಾಬಾದ್ನ ಅಮೀರು, ಮೀರ್ಪುರ್ನ ಅಮೀರು, ಎಲ್ಲ 3 ಅಮೀರರು ಒಟ್ಟಿಗೆ ಅಂತ ಇದೆ ಇಲ್ಲಿ. ಸೊ ಆಪ್ಷನ್ 2 ಇದೆಯಲ್ಲ, ಹೈದರಾಬಾದ್ನ ಅಮೀರ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ರಣಜಿತ್ ಸಿಂಗ್ನ ಮರಣ ನಂತರ ಬ್ರಿಟಿಷರು ಪಂಜಾಬನ್ನು ಆಕ್ರಮಿಸಿ ವಾಯುವ್ಯ ಗಡಿಯನ್ನು ವಿಸ್ತಾರ ಮಾಡ್ತಾರೆ. ಈ ಕೆಳಕಂಡ ಯಾವ ಒಂದು ಅಂಶ ಅವರ ವಿಸ್ತರಣೆಗೆ ಸಹಕಾರಿಯಾಗಲಿಲ್ಲ ಅಂತ. ಸಹಕಾರಿ ಅಲ್ಲದೇ ಇರತಕ್ಕಂಥ ಒಂದು ಅಂಶ ಯಾವುದು ಅಂತ ನಾವು ಆಯ್ಕೆ ಮಾಡಬೇಕು. ಈಗ ಮೊದಲು ನೋಡೋಣ ಏನಿದೆ ಅಂತ. ದೊರೆಯ ಕುಟುಂಬದ ಸದಸ್ಯರಲ್ಲಿದ್ದ ಅಂತರ್ಕಲಹ, ಅಂದರೆ ಅವರಲ್ಲೇ ಒಂದಷ್ಟು ಗಲಾಟೆಗಳಾಗ್ತಾ ಇತ್ತು. ಶಿಖರು ಮತ್ತು ದೋಗ್ರಾ ನೊಬೆಲ್ಲರ ವೈಮನಸ್ಸು, ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ. ಖಾಲ್ಸಾ ಸೈನ್ಯದ ದುರ್ಬಲತೆ, ಮೇಲಿನವುಗಳು ಯಾವುವು ಅಲ್ಲ ಅಂತಿದೆ ಇಲ್ಲಿ. ಆಯ್ಕೆ 3 ಇದೆಯಲ್ಲ ಇಲ್ಲಿ. ಸೊ ಖಾಲ್ಸಾ ಸೈನ್ಯದ ದುರ್ಬಲತೆಯಿಂದಾಗಿ ಏನಾಗುತ್ತೆ ಇಲ್ಲಿ. ಸೊ ಇಲ್ಲಿ ಅವರ ವಿಸ್ತರಣೆಗೆ ಸಹಕಾರಿಯಾಗದಿರ್ತಕ್ಕಂಥ ಒಂದು ಅಂಶ ಇದು, ಖಾಲ್ಸಾ ಸೈನ್ಯದ ಒಂದು ದುರ್ಬಲತೆ ಅಂತ. ಸೊ ಪ್ರಶ್ನೆಯನ್ನು ಓದಬೇಕಾದ್ರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಅದನ್ನು ರಿಪಿಟೇಷನ್ ಆಗಿ ಓದಲಿಕ್ಕಾಗಲ್ಲ, ಟೈಮ್ ಹೋಗ್ತಾ ಇರುತ್ತೆ. ಕೆಲವರಿಗೆಲ್ಲ ಕಿರಿಕಿರಿ ಅಂತ ಅನ್ನಿಸ್ಬೋದು. ತುಂಬ ಜನ ಒಂದು ಸಲ ಪ್ರಶ್ನೆಯನ್ನು ಓದ್ಕೊಂಡು 4ರಲ್ಲಿ ಒಂದು ಆಯ್ಕೆ ಬಿಡಿ ಸರ್ ಸಾಕು ಅಂತ ಹೇಳ್ತಾರೆ. ಬಟ್ ಆ ಒಂದು ಪ್ರಯತ್ನ ಮಾಡ್ತಾ ಇದ್ವಿ. ಯಾಕೆಂದರೆ ನಾವು ಏನಕ್ಕೆ ಈ MCQ ಪ್ರಶ್ನೆಗಳನ್ನು ನಾವು ಬಿಡಿಸ್ಬೇಕಾದ್ರೆ ಒಂದು ಸ್ಪೀಡ್ ಮೇಂಟೈನ್ ಮಾಡ್ತೀವಿ ಅಂದರೆ, ತುಂಬ ಸ್ಲೋವಾಗಿ ಓದೋಕೆ ಏನಾಗುತ್ತೆ ನಿಮಗೆ ಇದಕ್ಕೆ ಬೋರ್ ಆಗಿಬಿಡುತ್ತೆ. ಅದು ಇಮಿಡಿಯೇಟ್ ಒಂದೊಂದೇ ಪ್ರಶ್ನೆಯನ್ನು ಓದ್ಕೊಂಡು ನಾವು ಹೇಳ್ತಾ ಹೋದಾಗ ಏನಾಗುತ್ತೆ, ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲೂ ಡೈವರ್ಟ್ ಆಗಲ್ಲ. ಅದು ಕರೆಕ್ಟಾಗಿ ಅಲ್ಲೇ ಕೇಂದ್ರೀಕೃತವಾಗಿರುತ್ತೆ. ಇಮಿಡಿಯೇಟ್ ಒಂದೊಂದೇ ಕ್ವಿಕ್ಕಾಗಿ ಎಲ್ಲವನ್ನು ಹೇಳಬೇಕಾದ್ರೆ ನಿಮ್ಮ ಅಟೆನ್ಷನ್ ಏನಾಗುತ್ತೆ, ಡೈವರ್ಟ್ ಆಗಲ್ಲ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ನಾವು ಒಂದು ಅವರೇಜ್ ಸ್ಪೀಡ್ ಅಂತ ಇರುತ್ತೆ ಹೇಳಬೇಕಾದ್ರೆ ಅದನ್ನು ನಾವು ಮೇಂಟೈನ್ ಮಾಡ್ತಾ ಇರ್ತೀವಿ ಆಯಿತಾ. ಸೊ ನೆಕ್ಸ್ಟು 2ನೇ ಆಂಗ್ಲೋ ಸಿಖ್ ಯುದ್ಧದಲ್ಲಿ ನಡೆದ ಯಾವ ಕದನವನ್ನು ತುಪಾಕಿಗಳ ಕದನ, ನೋಡಿ ಇಲ್ಲಿ ತುಪಾಕಿಗಳ ಕದನ ಅಂತ ಕರೆಯಲಾಗುತ್ತೆ ಅಂತ. 2ನೇ ಆಂಗ್ಲೋ ಸಿಖ್ ಯುದ್ಧದಲ್ಲಿ ನಡೆದಂಥ ಯಾವ ಕದನವನ್ನು ತುಪಾಕಿಗಳ ಕದನ ಎಂದು ಹೇಳಲಾಗುತ್ತೆ ಅಂತ. ಗುಜರಾತ್ ಕದನ, ಜಲಿಯನ್ ವಾಲಾ ಕದನ, ರಾಮನಗರ್ ಕದನ ಮತ್ತು ಮೇಲಿನ ಯಾವುದೂ ಅಲ್ಲ ಅಂತಿದೆ. ಆಪ್ಷನ್ 1 ಇದೆಯಲ್ಲ, ಆಯ್ಕೆ 1 ಗುಜರಾತ್ನ ಕದನ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಯಾವ ಗವರ್ನರ್ ಜನರಲ್ನ ಕಾಲದಲ್ಲಿ ಬ್ರಿಟಿಷರು ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ತಾರೆ ಅಂತ. ವಿಲಿಯಂ ಬೆಂಟಿಂಕು, ಲಾರ್ಡ್ ಎಲೆನ್ಬರೋ, ಲಾರ್ಡ್ ಡಾಲೌಸಿ ಮತ್ತು ಲಾರ್ಡ್ ಹಾರ್ಡಿಂಜ್ ಅಂತ ಇದೆ. ಆಪ್ಷನ್ 3 ಇದೆಯಲ್ಲ, ಲಾರ್ಡ್ ಡಾಲೌಸಿ ಅಂತ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ಒಂದು ಕಾನೂನು ಮಾಡ್ತಾನಲ್ಲ ಲಾರ್ಡ್ ಡಾಲೌಸಿ. ಸೊ ಇವನ ಒಂದು ಕಾಲದಲ್ಲಿ ಬ್ರಿಟಿಷರು ಪಂಜಾಬನ್ನು ಬ್ರಿಟಿಷರ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ತಾರೆ ಅಂತ. ನೆಕ್ಸ್ಟು ಯಾವ ಗವರ್ನರು ಭಾರತೀಯ ರಾಜ್ಯಗಳನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯ ಪ್ರಕಾರ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳಲು ಹೆಚ್ಚಾಗಿ ನೀತಿಯನ್ನು ಬಳಸ್ತಾರೆ ಅಂತ. ನೋಡಿ ಇಬ್ಬರು ಇಲ್ಲಿ ಯಾವ ಗವರ್ನರು ಭಾರತೀಯ ರಾಜ್ಯಗಳನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯ ಪ್ರಕಾರ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳಲು ಹೆಚ್ಚಾಗಿ ನೀತಿಯನ್ನು ಬಳಸ್ತಾರೆ. ವೆಲ್ಲೆಸ್ಲಿ, ಡಾಲೌಸಿ, ಅಮ್ಹರ್ಟ್ ಮತ್ತು 1 ಮತ್ತು 2 ಸರಿ ಅಂತ ಇದೆ 100%. ಆಪ್ಷನ್ 2 ಇದೆಯಲ್ಲ, ಲಾರ್ಡ್ ಡಾಲೌಸಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಮತ್ತೊಂದು ಪ್ರಶ್ನೆ ಈಗ. ಈ ಕೆಳಕಂಡ ಯಾವ ರಾಜ್ಯವನ್ನು ಡಾಲೌಸಿ ದುರಾಡಳಿತ ಮತ್ತು ಅಗತ್ಯ ಸುಧಾರಣೆಯನ್ನು ತರಲಿಲ್ಲವೆಂಬ ನೆಪದ ಮೇಲೆ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಂಡ ಅಂತ. ಅಂದರೆ ಆ್ಯಕ್ಚುಲಿ ಅವನ ಇಂಟೆನ್ಷನ್ ಇದ್ದಿದ್ದು ಹೆಂಗಾದರೂ ಮಾಡಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ಬೇಕು ಅಂತ ಪ್ರದೇಶವನ್ನು. ಬಟ್ ಅವನು ಕೊಡ್ತಕ್ಕಂಥ ರೀಸನ್ ಏನು, ಸೊ ಈ ಒಂದು ಪ್ರದೇಶದಲ್ಲಿ ಯಾವುದೇ ರೀತಿ ಆಡಳಿತ ಸರಿಯಾಗಿ ನಡೆದಿಲ್ಲ ಆಯಿತಾ, ಯಾವುದೇ ಸುಧಾರಣೆ ಆಗಿಲ್ಲ ಅಂತಕ್ಕಂಥ ನೆಪವನ್ನು ಹೇಳ್ಕೊಂಡು ಅವನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ತಾನೆ. ಆ ಪ್ರದೇಶ ಯಾವುದು ಅಂತ ಇಲ್ಲಿ ಸತಾರಾ, ಝಾನ್ಸಿ, ಹೌದು ಮತ್ತು ನಾಗ್ಪುರ ಅಂತಿದೆ. ಆಪ್ಷನ್ 3 ಇದೆಯಲ್ಲ, ಹೌದು, ಅದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಹಾಗೆಯೇ ಮುಂದೆ ಹೋಗೋಣ. ಮತ್ತೊಂದು ಪ್ರಶ್ನೆ ಇದೆ ಇಲ್ಲಿ. ಬ್ರಿಟಿಷ್ ಆಡಳಿತವನ್ನು ಬಲಪಡಿಸುವ ಮತ್ತು ಭಾರತೀಯ ಹಿತಾಸಕ್ತಿಯನ್ನು ಕಾಪಾಡುವ ಉದ್ದೇಶದಿಂದ ಅಗತ್ಯ ಕ್ರಮಗೊಂಡ ಬ್ರಿಟಿಷ್ ಆಡಳಿತವನ್ನು ಬಲಪಡಿಸುವ ಮತ್ತು ಭಾರತೀಯ ಹಿತಾಸಕ್ತಿಯನ್ನು ಕಾಪಾಡುವ ಉದ್ದೇಶದಿಂದ ಅಗತ್ಯ ಕ್ರಮವನ್ನು ಕೈಗೊಂಡ ಮೊದಲ ಗವರ್ನರ್ ಜನರಲ್ ಯಾರು ಅಂತ. ಲಾರ್ಡ್ ವಿಲಿಯಂ ಬೆಂಟಿಂಗ್, ವಾರನ್ ಹೇಸ್ಟಿಂಗ್ಸ್, ಲಾರ್ಡ್ ಲಿಕ್ಟನ್ ಮತ್ತು ಲಾರ್ಡ್ ರಿಪ್ಪನ್ ಅಂತ ಇದೆ.
ಆಪ್ಷನ್ ಸೆಕೆಂಡ್ ಇದೆಯಲ್ಲ ವಾರನ್ ಹೇಸ್ಟಿಂಗ್ಸ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಪ್ರತಿಭೆಯ ಆಧಾರದ ಮೇಲೆ ಉದ್ಯೋಗ ನೀಡುವ ಪದ್ಧತಿಯನ್ನು ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ಆರಂಭ ಮಾಡಿದವರು ಯಾರು ಅಂತ. ಪ್ರತಿಭೆಯ ಆಧಾರದ ಮೇಲೆ ಉದ್ಯೋಗ ನೀಡತಕ್ಕಂಥ ಪದ್ಧತಿಯನ್ನು ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ಆರಂಭ ಮಾಡಿದವರು ಯಾರು? ಲಾರ್ಡ್ ಡಾಲೌಸಿ, ಲಾರ್ಡ್ ಕರ್ಜನ್ನು, ಬೆಂಟಿಂಕು ಮತ್ತು ಕಾರ್ನ್ವಾಲಿಸ್ ಅಂತ ಇದೆ. ಆಯ್ಕೆ 4 ಇದೆಯಲ್ಲ ಇಲ್ಲಿ, ಲಾರ್ಡ್ ಕಾರ್ನ್ವಾಲಿಸು, ಅದು ರೈಟ್ ಆನ್ಸರ್ ಆಗುತ್ತೆ. ಕಂಪನಿಯ ನೌಕರರು ಖಾಸಗಿ ವ್ಯಾಪಾರದಲ್ಲಿ ದಸ್ತಕ್ಗಳನ್ನು ಬಳಸುವುದನ್ನು ರದ್ದುಪಡಿಸಿದವರು ಯಾರು ಅಂತ. ವಾರನ್ ಹೇಸ್ಟಿಂಗ್ಸು, ವಿಲಿಯಂ ಬೆಂಟಿಂಗು, ಕಾರ್ನ್ವಾಲಿಸು ಮತ್ತು ಮೆಲ್ಟೌನ್ ಯಾರು ಅಂತ. ಈ ದಸ್ತಕ್ ಅಂದರೆ ಮೇ ಬಿ ಒಂದು ವ್ಯಾಪಾರ ಮಾಡಲಿಕ್ಕೆ ಕೊಡ್ತಾ ಇದ್ದಂಥ ಒಂದು ಪರವಾನಗಿ ಇರಬೇಕು ಮೇ ಬಿ ಅದನ್ನು. ಸೊ ಬ್ರಿಟಿಷರು ಸೊಮ್ವೇರ್ ಅದನ್ನು ಮಿಸ್ಯೂಸ್ ಮಾಡ್ಕೊಬಿಡ್ತಾರೆ, ಅದನ್ನು ಓದಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಇನ್ನೊಂದು ಸಲ ಓದ್ಬಿಡ್ತೀನಿ ಇಂಥ ಪ್ರಶ್ನೆಗಳು ಬಂದಾಗ. ಕಂಪನಿಯ ನೌಕರರು ಖಾಸಗಿ ವ್ಯಾಪಾರದಲ್ಲಿ ದಸ್ತಕ್ಗಳನ್ನು ಬಳಸುವುದನ್ನು ರದ್ದುಪಡಿಸೋರು ಯಾರು ಅಂತ. ಇಲ್ಲಿ ವಾರನ್ ಹೇಸ್ಟಿಂಗ್ಸು, ವಿಲಿಯಂ ಬೆಂಟಿಂಗು, ಕಾರ್ನ್ವಾಲಿಸು ಮತ್ತು ಮೇಲಿನ ಯಾರೂ ಅಲ್ಲ ಅಂತ ಇದೆ. ಬಟ್ ಅದನ್ನು ರದ್ದುಪಡಿಸಿದ್ದು ಯಾರಪ್ಪ ಅಂದರೆ ವಾರನ್ ಹೇಸ್ಟಿಂಗ್ಸು. ಲಾರ್ಡ್ ವಿಲಿಯಂ ಬೆಂಟಿಂಗ್ ಹಲವು ಸಾಮಾಜಿಕ ಸುಧಾರಣೆಯನ್ನು ಕೈಗೊಳ್ತಾನೆ. ಕೆಳಗಿನವುಗಳಲ್ಲಿ ಯಾವುದು ಆತನ ಸುಧಾರಣೆ ಇಲ್ಲ ಅಂತ. ಸೊ ಹಲವಾರು ಸಾಮಾಜಿಕ ಸುಧಾರಣೆಯನ್ನು ಮಾಡ್ತಾನೆ. ಆ ಸುಧಾರಣೆ ಮಾಡದೇ ಇರತಕ್ಕಂಥ ಒಂದು ಪಾಯಿಂಟ್ ಯಾವುದು ಅಂತ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ. ಸತಿ ಸಹಗಮನ ಪದ್ಧತಿ ನಿರ್ಮೂಲನೆ ಮಾಡಿದ್ದು, ಬಾಲ್ಯ ವಿವಾಹ ಪದ್ಧತಿ ನಿರ್ಮೂಲನೆ ಮಾಡಿದ್ದು, ತಗ್ಗಿಗಳನ್ನು ಅಡಗಿಸಿದ್ದು, ಸ್ತ್ರೀ ಶಿಶು ಹತ್ಯೆ ನಿರ್ಮೂಲನೆ ಅಂತ ಇದೆ ಇಲ್ಲಿ. ಸೊ ಬಾಲ್ಯ ವಿವಾಹ ಪದ್ಧತಿ ಇದೆಯಲ್ಲ, ಅದು ಅವ್ನು ಮಾಡದಿರತಕ್ಕಂಥ ಒಂದು ಸುಧಾರಣೆ ಇಲ್ಲ. ಅದನ್ನು ಬಿಟ್ಟು ಆಲ್ಮೋಸ್ಟ್ ಎಲ್ಲವನ್ನು ಅವನು ಸುಧಾರಣೆ ಮಾಡಿರ್ತಾನೆ. ನೆಕ್ಸ್ಟು, ಭಾರತೀಯ ಭಾಷಾ ಪತ್ರಿಕೆಗಳ ನಿಷೇಧ ಕಾಯ್ದೆ ಮತ್ತು ಶಸ್ತ್ರಾಸ್ತ್ರಗಳ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದವರು ಯಾರು ಅಂತ. ಫಾರ್ ದ ವೆರಿ ಫಸ್ಟ್ ಟೈಮು. ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಲ್ಸೋ. ಸೊ 2017-18 ಟಿ ನಡೆದಾಗ ಇದೊಂದು ಪ್ರಶ್ನೆ ಕೇಳಿದರು ಪೇಪರ್ 2ನಲ್ಲಿ. ಸೊ ಭಾರತೀಯ ಭಾಷಾ ಪತ್ರಿಕೆಗಳ ನಿಷೇಧ ಕಾಯ್ದೆ ಮತ್ತು ಶಸ್ತ್ರಾಸ್ತ್ರಗಳ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದವರು ಯಾರು ಅಂತ. ಲಾರ್ಡ್ ಲಿಟ್ಟನ್ನು, ಲಾರ್ಡ್ ರಿಪ್ಪನ್ನು, ಲಾರ್ಡ್ ಡಾಲೌಸಿ ಮತ್ತು ಲಾರ್ಡ್ ಕರ್ಜನ್ ಅಂತ ಇದೆ. ಆಪ್ಷನ್ ಸೆಕೆಂಡ್ ಇದೆಯಲ್ಲ ಲಾರ್ಡ್ ರಿಪ್ಪನ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಮತ್ತೊಂದು ಪ್ರಶ್ನೆ ಈಗ, ದಟ್ ಈಸ್ ರೈತವಾರಿ ಪದ್ಧತಿಯನ್ನು ಬ್ರಿಟಿಷರು ಎಷ್ಟರಲ್ಲಿ ಜಾರಿಗೆ ತಂದರು ಅಂತ. ಭಾರತದ ನೈಋತ್ಯ ಭಾಗದಲ್ಲಿ, ಉತ್ತರ ಭಾರತದಲ್ಲಿ, ಪೂರ್ವ ಭಾರತದಲ್ಲಿ, ಮಧ್ಯ ಭಾರತದಲ್ಲಿ ಅಂತ. ನೋಡಿ ಎಲ್ಲಿ ಜಾರಿಗೆ ತರ್ತಾರೆ ಅವರು. ಆಪ್ಷನ್ 1 ಇದೆಯಲ್ಲ, ಭಾರತದ ನೈಋತ್ಯ ಭಾಗದಲ್ಲಿ ರೈತವಾರಿ ಪದ್ಧತಿಯನ್ನು ಬ್ರಿಟಿಷರು ಜಾರಿಗೆ ತರ್ತಾರೆ. ಸೊ ನೆಕ್ಸ್ಟು, ಬ್ರಿಟಿಷ್ ಆಳ್ವಿಕೆಯ ಆರಂಭದಲ್ಲಿ ಭಾರತೀಯ ಸಮಾಜೋದ್ಧಾರಕ ಜೀವನವನ್ನು ಪರಿವರ್ತಿಸುವಲ್ಲಿ ಈ ಕೆಳಗಿನ ಯಾವ ಅಂಶ ಪ್ರಭಾವ ಬೀರ್ತು ಅಂತ. ಪಾಶ್ಚಿಮಾತ್ಯ ಶಿಕ್ಷಣ, ರೈಲ್ವೆ, ಮುಕ್ತ ವ್ಯಾಪಾರ ನೀತಿ, ಬ್ರಿಟಿಷರ ಆಡಳಿತ ಪದ್ಧತಿ ಅಂತ ಇದೆ. ಸೊ ಪಾಶ್ಚಿಮಾತ್ಯ ಶಿಕ್ಷಣ ಇದೆಯಲ್ಲ, ಸೊ ವೆಸ್ಟರ್ನ್ ಎಜುಕೇಷನು, ಅದು ಇಲ್ಲಿ ಪ್ರಭಾವ ಬೀರಿದಂಥ ಒಂದು ಅಂಶ ಆಗುತ್ತೆ. ಇಲ್ಲಿ ಬ್ರಿಟಿಷ್ ಆಳ್ವಿಕೆ ಆರಂಭದಲ್ಲಿ ಭಾರತೀಯ ಸಮಾಜೋದ್ಧಾರಕ ಜೀವನವನ್ನು ಪರಿವರ್ತನೆ ಮಾಡಬೇಕಾದ್ರೆ ಈ ಪಾಶ್ಚಿಮಾತ್ಯ ಶಿಕ್ಷಣ ಅಂತಕ್ಕಂಥದ್ದು ಒಂದು ಇನ್ಫ್ಲೂಯೆನ್ಸ್ ಮಾಡುತ್ತೆ. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಲ್ಸೋ. ಬ್ರಿಟಿಷರು ಆರಂಭದಲ್ಲಿ ಭಾರತೀಯ ಸಾಮಾಜಿಕ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಹಸ್ತಕ್ಷೇಪ ಮಾಡದಿದ್ದರೂ ಇವರು ಈ ಕೆಳಗಿನ ಸಾಮಾಜಿಕ ಸುಧಾರಣೆಯನ್ನು ಪ್ರೋತ್ಸಾಹ ಮಾಡ್ತಾರೆ ಅಂತ. ನೋಡಿ ಇನ್ನೊಂದ್ಸಲ ಓದ್ಬಿಡ್ತೀನಿ ಇದನ್ನು. ಬ್ರಿಟಿಷರು ಆರಂಭದಲ್ಲಿ ಭಾರತೀಯ ಸಾಮಾಜಿಕ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಹಸ್ತಕ್ಷೇಪ ಮಾಡದಿದ್ದರೂ ಇವರು ಈ ಕೆಳಗಿನ ಸಾಮಾಜಿಕ ಸುಧಾರಣೆಯನ್ನು ಎನ್ಕರೇಜ್ ಮಾಡ್ತಾರೆ, ಅಂದರೆ ಪ್ರೋತ್ಸಾಹ ಮಾಡ್ತಾರೆ ಅಂತ. ಅದು ಯಾವುದು ಅಂತ ಹೇಳ್ಬೇಕೀಗ ನಾವು. ಸತಿ ಪದ್ಧತಿಯ ನಿರ್ಮೂಲನೆ, ಶಿಶು ಹತ್ಯೆ ನಿರ್ಮೂಲನೆ, ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ, ಗುಲಾಮಗಿರಿ ನಿರ್ಮೂಲನೆ ಅಂತ. ನೋಡಿ ಆಪ್ಷನ್ 4 ಇದೆಯಲ್ಲ, ಗುಲಾಮಗಿರಿ ನಿರ್ಮೂಲನೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 432ನೇ ಪ್ರಶ್ನೆ ಈಗ. ಸೊ ಒನ್ ಮೋರ್ ಕ್ವಶನ್. ಈ ಕೆಳಗಿನ ಯಾವ ಸಮಾಜ ಸುಧಾರಕನು 19ನೇ ಶತಮಾನದಲ್ಲಿ ವಿಧವಾ ಪುನರ್ವಿವಾಹ ಚಳವಳಿಯನ್ನು ಆರಂಭಿಸಿ ಇದಕ್ಕೆ ಉದಾಹರಣೆಯಾಗಿ ತನ್ನ ಮಗನಿಗೆ ವಿಧವೆಯನ್ನು ಕನ್ಯೆಯಾಗಿ ಆಯ್ಕೆ ಮಾಡಿದ ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಸುಧಾರಣೆಗಳು ಅಂದರೆ ಹಿಂಗೆ ಒಂದು ಪದ್ಧತಿಯ ವಿರುದ್ಧವಾಗಿ ಹೋರಾಟ ಮಾಡೋದು, ಅಂದರೆ ಅದಕ್ಕೆ ಸಾಕ್ಷಿಯಾಗಿ ಸೊ ತನ್ನ ಮಗನಿಗೆ ವಿಧವೆಯನ್ನೇ ಕನ್ಯೆಯಾಗಿ ಆಯ್ಕೆ ಮಾಡೋದು ಇದೆಯಲ್ಲ, ದಟ್ ಈಸ್ ಅ ವೆರಿ ಇಡೀ ಒಂದು ಸಮಾಜದ ಬದಲಾವಣೆಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಸಿಸ್ಟಮ್ ಇದು. ಅದೊಂದು ಏನು ಅವರು ಸೊ ಈ ರೀತಿ ಮಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದಾರೋ, ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಅದು. ಸೊ ರಾಜಾರಾಮ್ ಮೋಹನ್ ರಾಯ್, ಕೇಶವ ಚಂದ್ರಸೇನು, ದೇವೇಂದ್ರನಾಥ್ ಟಾಗೂರು, ಗೋಪಾಲ್ ಹರಿ ದೇಶ್ಮುಖ್ ಅಂತ ಇದೆ. ಆಪ್ಷನ್ ಸೆಕೆಂಡ್ ಇದೆಯಲ್ಲ, ಕೇಶವ್ ಚಂದ್ರಸೇನ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸತ್ಯಶೋಧಕ ಮಂಡಲದ ಸ್ಥಾಪಕರು ಯಾರು ಅಂತ. ಜ್ಯೋತಿಬಾ ಫುಲೆ, ಎಂ ಜಿ ರಾನಡೆ, ಬಾಲಗಂಗಾಧರ ತಿಲಕ್ ಮತ್ತು ಬಿ ಆರ್ ಅಂಬೇಡ್ಕರ್ ಅಂತ ಇದೆ. ಸೊ ಆಪ್ಷನ್ 1 ಇದೆಯಲ್ಲ, ಜ್ಯೋತಿಬಾ ಫುಲೆ, ಅದು ರೈಟ್ ಆನ್ಸರ್ ಆಗುತ್ತೆ. ಈ ಕೆಳಗಿನ ಯಾವ ಸುಧಾರಕರು ವೇದಾಂತ ತತ್ವಜ್ಞಾನವನ್ನು ಪ್ರಚಾರ ಮಾಡಲು ಅಮೆರಿಕಾದಲ್ಲಿ ವೇದಾಂತ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಅಂತ. ಈ ಕೆಳಗಿನ ಯಾವ ಸುಧಾರಕರು ವೇದಾಂತ ತತ್ವಜ್ಞಾನವನ್ನು ಪ್ರಚಾರ ಮಾಡಲು ಅಮೆರಿಕಾದಲ್ಲಿ ವೇದಾಂತ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಅಂತ. ದಯಾನಂದ ಸರಸ್ವತಿ, ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದ, ಬಾಲಗಂಗಾಧರ ತಿಲಕ್ ಅಂತ ಇದೆ. ಆಯ್ಕೆ 3 ಇದೆಯಲ್ಲ, ಸ್ವಾಮಿ ವಿವೇಕಾನಂದ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ಮತ್ತೊಂದು ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವ ಅಂಶವು ಆರ್ಯ ಸಮಾಜ ಮತ್ತು ಬ್ರಹ್ಮ ಸಮಾಜವನ್ನು ಬೇರ್ಪಡಿಸುವ ಅಂಶವಾಗಿದೆ. ಅಂದರೆ ಆರ್ಯ ಸಮಾಜ ಮತ್ತು ಬ್ರಹ್ಮ ಸಮಾಜವನ್ನು ಬೇರ್ಪಡಿಸ್ತಕ್ಕಂಥ ಒಂದು ಪಾಯಿಂಟ್ ಯಾವುದು ಅಂತ. ಇಲ್ಲಿ 4 ಆಯ್ಕೆ ಇದೆ. ಎಲ್ಲ ಧರ್ಮವನ್ನು ಸಮಾನವಾಗಿ ಕಾಣೋದು, ಸಾಮಾಜಿಕ ಪಿಡುಗಳನ್ನು ಧರ್ಮದಿಂದ ಪ್ರತ್ಯೇಕ ಮಾಡೋದು, ವಿಗ್ರಹಾರಾಧನೆಗೆ ವಿರೋಧ, ಮೇಲಿನ ಯಾವುದೂ ಅಲ್ಲ ಅಂತ. ಆಪ್ಷನ್ 1 ಇದೆಯಲ್ಲ, ಎಲ್ಲ ಧರ್ಮವನ್ನು ಸಮಾನವಾಗಿ ಕಾಣುವುದು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 436ನೇದು. 19ನೇ ಶತಮಾನದಲ್ಲಿ ಮುಸ್ಲಿಮರಲ್ಲಿ ಸಾಮಾಜಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಜಾಗೃತಿಯನ್ನು ಮೂಡಿಸೋರು ಯಾರು ಅಂತ.
ಸರ್ ಸೈಯದ್ ಅಹಮದ್ ಖಾನು, ಮಿರ್ಜಾ ಗುಲಾಮ್ ಅಹಮದ್ದು, ಮೊಹಮ್ಮದ್ ಇಕ್ಬಾಲು, ಚಿರಾಗ್ ಅಲಿ ಅಂತ. ಆಯ್ಕೆ 1 ಸರ್ ಸೈಯದ್ ಅಹಮದ್ ಖಾನು, ಅದು ರೈಟ್ ಆನ್ಸರ್ ಆಗುತ್ತೆ ಅಂತ. ಈ ಕೆಳಗಿನವುಗಳಲ್ಲಿ ಯಾವ ಸಂಘಟನೆ ಬ್ರಾಹ್ಮಣ ವರ್ಗದ ವಿರುದ್ಧ ಕೆಳಜಾತಿಯ ಜನರನ್ನು ಸಂಘಟಿಸಿತು ಅಂತ. ಈ ಕೆಳಗಿನವುಗಳಲ್ಲಿ ಯಾವ ಸಂಘಟನೆ ಬ್ರಾಹ್ಮಣ ವರ್ಗದ ವಿರುದ್ಧ ಕೆಳಜಾತಿಯ ಜನರನ್ನು ಸಂಘಟನೆ ಮಾಡ್ತು? ಸತ್ಯಶೋಧಕ ಸಮಾಜ, ಮಹಾಜನ ಸಂಘ, ಒಕ್ಕಲಿಗರ ಸಂಘ ಮತ್ತು ಮೇಲಿನ ಯಾವುದೂ ಅಲ್ಲ ಅಂತಿದೆ. ಆಪ್ಷನ್ 1 ಇದೆಯಲ್ಲ, ಸತ್ಯಶೋಧಕ ಸಮಾಜ ಅಂತ. ಈ ಒಂದು ಸಮಾಜ ಏನು ಮಾಡುತ್ತೆ, ಬ್ರಾಹ್ಮಣ ವರ್ಗದ ವಿರುದ್ಧ ಕೆಳಜಾತಿಯ ಜನರನ್ನು ಸಂಘಟನೆ ಮಾಡುತ್ತೆ ಅಂತ. ಅಂದರೆ ಬ್ರಾಹ್ಮಣ ವರ್ಗದವ್ರದ್ದು ಅವರ ಒಂದು ಬೇರೆ ಜನರಿಗೆ ಶೋಷಣೆ ಮಾಡ್ತಕ್ಕಂಥದ್ದು, ಹಿಂಸೆ ಕೊಡುವಂಥದ್ದು, ಅದೆಲ್ಲ ಭಾಳ ತುಂಬ ಉತ್ತುಂಗ ಮಟ್ಟದಲ್ಲಿ ಇರ್ತದೆ. ಅವೆಲ್ಲ ತಡೆಗಟ್ಟಲಿಕ್ಕೆ ಆ ಕೆಳಜಾತಿಯ ಜನರನ್ನು ಅವರು ಈ ಸತ್ಯಶೋಧಕ ಸಮಾಜ ಅಂತಕ್ಕಂಥದ್ದು ಸಂಘಟನೆ ಮಾಡಲಿಕ್ಕೆ ಮುಂದಾಗುತ್ತೆ ಅಂತ ಆ ಒಂದು ಕಾಲಘಟ್ಟದಲ್ಲಿ. ಮತ್ತೊಂದು ಪ್ರಶ್ನೆ, 1920ರಲ್ಲಿ ಸ್ಥಾಪನೆ ಮಾಡಿದಂಥ ಅಖಿಲ ಭಾರತ ಶೋಷಿತ ವರ್ಗಗಳ ಒಕ್ಕೂಟವನ್ನು ಯಾರು ಸ್ಥಾಪನೆ ಮಾಡ್ತಾರೆ ಅಂತ. ಮಹಾತ್ಮ ಗಾಂಧಿ, ವಲ್ಲಭಾಯ್ ಪಟೇಲ್, BR ಅಂಬೇಡ್ಕರ್, ಜ್ಯೋತಿಬಾ ಫುಲೆ ಅಂತಿದೆ. ಆಯ್ಕೆ 3 ಇಲ್ಲಿ 1920ರಲ್ಲಿ ಸ್ಥಾಪಿಸಲಾದಂಥ ಅಖಿಲ ಭಾರತ ಶೋಷಿತ ವರ್ಗಗಳ ಒಕ್ಕೂಟವನ್ನು ಯಾರು ಸ್ಥಾಪನೆ ಮಾಡ್ತಾರೆ ಅಂದರೆ ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಆಯಿತಾ. ಸೊ 439. ಸೊ ಮತ್ತೊಂದು ಪ್ರಶ್ನೆ ನೋಡೋಣ. 439ನೇದು, ಆಧುನಿಕ ಭಾರತದಲ್ಲಿ ಆರಂಭವಾದ ಸುಧಾರಣಾ ಚಳವಳಿಯ ಮುಖ್ಯ ಸಾಧನೆ ಅಂದರೆ ಏನು ಅಂತ. ಧರ್ಮವನ್ನು ಮೂಢನಂಬಿಕೆ, ಅಂಧಾನುಕರಣೆಯಿಂದ ದೂರವಿರಿಸಿ ಮಾನವ ಜನಾಂಗದ ಒಳಿತಿಗಾಗಿ ಧರ್ಮವಿರುವುದು ಎಂಬುದಾಗಿ ವಿವರಣೆ ಕೊಡುತ್ತೆ. ಇದು ಭಾರತೀಯರಲ್ಲಿ ಸ್ವಾಭಿಮಾನ ಮತ್ತು ದೇಶದ ಬಗ್ಗೆ ಹೆಮ್ಮೆಯನ್ನು ಮೂಡಿಸುತ್ತೆ. ಇದು ಭಾರತೀಯರು ಬದಲಾದ ಕಾಲಕ್ಕೆ ಅನುಗುಣವಾಗಿ ಧರ್ಮದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳುವಂತೆ ಮಾಡುತ್ತೆ. ಸೊ ಮೇಲಿನ ಎಲ್ಲವೂ ಅಂತ ಇದೆ ಇಲ್ಲಿ. ಸೊ ಆಯ್ಕೆ 4 ಇದೆಯಲ್ಲ, ಎಲ್ಲವೂ ಆಗುತ್ತೆ ಇಲ್ಲಿ. ಸೊ ಆಧುನಿಕ ಭಾರತದಲ್ಲಿ ಆರಂಭವಾದಂಥ ಸುಧಾರಣಾ ಚಳುವಳಿಯ ಮುಖ್ಯ ಸಾಧನೆ ಏನು ಅಂದರೆ, ನಾನು ಏನು ಓದಿದೆ ಈಗ. ಸೊ ಪ್ರಾರಂಭದ 3 ಒಂದು ಹೇಳಿಕೆಗಳು ಎಲ್ಲವೂ ಸರಿಯಾಗುತ್ತೆ ಅಂತ. ಮುಸ್ಲಿಮರು ಆರಂಭ ಮಾಡಿದಂಥ ಸುಧಾರಣಾ ಚಳುವಳಿಯು ಈ ಕೆಳಗಿನ ಯಾವ ಘಟನೆಯಿಂದ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅಂತ. ಅಲಿಗಢ ವಿಶ್ವವಿದ್ಯಾನಿಲಯ ಸ್ಥಾಪನೆಯಿಂದಾಗಿ, 1857ರ ದಂಗೆಯಿಂದ, ಪ್ಲಾಸಿ ವಾರ್ನಿಂದ, 1885 ರಚನೆಯಾದಂಥ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಅಂತ. ನೋಡಿ ಆಯ್ಕೆ 2 ಇದೆಯಲ್ಲ ಇಲ್ಲಿ, 1857ರ ದಂಗೆಯಿಂದ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ಮುಸ್ಲಿಮರು ಆರಂಭ ಮಾಡಿದಂಥ ಸುಧಾರಣಾ ಚಳುವಳಿ ಈ ಕೆಳಗಿನ ಯಾವ ಘಟನೆಯಿಂದ ಪ್ರಾಮುಖ್ಯತೆ ಪಡೀತು ಅಂದರೆ 1857 ನಡೆದಂಥ ಸಿಪಾಯಿ ದಂಗೆ ಅಥವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದ ಅದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅಂತ. ಆ್ಯಂಡ್ ವಿಲ್ ಗೋ ಫಾರ್ವರ್ಡ್. ಸೊ ಮತ್ತೊಂದು ಭಾಳ ಪ್ರಮುಖವಾದ ಪ್ರಶ್ನೆ ನೋಡೋಣ ಈಗ. ಹಿಂದುಳಿದ ವರ್ಗಗಳ ಚಳುವಳಿಯು ಇವರ ಆಗಮನದಿಂದಾಗಿ ಹೆಚ್ಚು ಮಹತ್ವವನ್ನು ಪಡೆಯಿತು ಅಂತ. ಹಿಂದುಳಿದ ವರ್ಗಗಳ ಚಳುವಳಿಯು ಇವರ ಆಗಮನದಿಂದಾಗಿ ಹೆಚ್ಚು ಮಹತ್ವ ಪಡೆಯಿತು. ಲೋಕಮಾನ್ಯ ಬಾಲಗಂಗಾಧರ ತಿಲಕ್, ಮಹಾತ್ಮ ಗಾಂಧಿ, BR ಅಂಬೇಡ್ಕರ್, ಜ್ಯೋತಿಬಾ ಫುಲೆ ಅಂತಿದೆ. ಆಪ್ಷನ್ 2 ಇದೆಯಲ್ಲ, ಮಹಾತ್ಮ ಗಾಂಧಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. 1931ರಲ್ಲಿ AITUCಯಿಂದ ಹೊರಬಂದು ಅಖಿಲ ಭಾರತ ರೆಡ್ ಕ್ರಾಸ್ ಯೂನಿಯನ್, ಅಖಿಲ ಭಾರತ ರೆಡ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ಸನ್ನು ಸ್ಥಾಪಿಸಿದವರು ಯಾರು ಅಂತ ಇಲ್ಲಿ. MN ರಾಯ್, ಲಾಲಾ ಲಜಪತ್ ರಾಯ್, ರಾಣಾ ದೈವಿ, ಜೋಸೆಫ್ ಬ್ಯಾಸ್ಟಿನ್ ಅಂತ ಇದೆ. ದಟ್ ಈಸ್ ಆಪ್ಷನ್ 3 ಇಲ್ಲಿ ರಾಣಾ ದೈವಿ ಅಂದ್ಬಿಟ್ಟು ಅದು ಇವರು ಸರಿಯಾದ ಆನ್ಸರ್ ಆಗುತ್ತೆ. ಸೊ 1931ನಲ್ಲಿ AITUCಯಿಂದ ಅವರು ಹೊರಗಡೆ ಬಂದು ಅಖಿಲ ಭಾರತ ರೆಡ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ಸನ್ನು ಯಾರು ಸ್ಥಾಪನೆ ಮಾಡ್ತಾರೆ ಅಂದರೆ ರಾಣಾ ದೈವಿಯವರು. 1873ರಲ್ಲಿ ಭೂ ಕಂದಾಯವನ್ನು ಹೆಚ್ಚು ಮಾಡೋದಕ್ಕಾಗಿ ಜಮೀನ್ದಾರರು ಪಾಬ್ನಾ ಕೃಷಿಕ ಒಕ್ಕೂಟ, ನೋಡಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಈ ಪಾಬ್ನಾ ಕೃಷಿ ಒಕ್ಕೂಟವನ್ನು ಎಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತ. ಈ ಪಾಬ್ನಾ ಕೃಷಿಕ ಒಕ್ಕೂಟವನ್ನು ಅವ್ರಿಗೆ ಏನಕ್ಕೆ ಸ್ಥಾಪನೆ ಮಾಡ್ತಾರೆ ಅಂದರೆ, ಸೊ ಭೂ ಕಂದಾಯವನ್ನು ಜಾಸ್ತಿ ಮಾಡಲಿಕ್ಕಾಗಿ ಯಾವಾಗ ಜಾಸ್ತಿ ಮಾಡ್ತಾರೆ ಲ್ಯಾಂಡ್ ರೆವಿನ್ಯೂವನ್ನು, ಅವಾಗ ಜಮೀನ್ದಾರು ಎಲ್ಲ ಸೇರಿಕೊಂಡು ಒಂದು ಟೀಮ್ ಮಾಡಿಕೊಂಡು ಈ ಒಂದು ಒಕ್ಕೂಟವನ್ನು ಸ್ಥಾಪನೆ ಮಾಡ್ತಾರೆ, ಪಾಬ್ನಾ ಕೃಷಿಕ ಒಕ್ಕೂಟ ಅಂತ. ಅದನ್ನು ಯಾವ ಪ್ಲೇಸಲ್ಲಿ ಮಾಡ್ತಾರೆ ಅಂತ, ಬಂಗಾಳ, ಅಸ್ಸಾಮು, ಬಿಹಾರ, ಉತ್ತರ ಪ್ರದೇಶ ಅಂತ. ಆಯ್ಕೆ 1 ಇದೆಯಲ್ಲ ಬಂಗಾಳ, ಅದು ಸರಿ ಉತ್ತರ ಆಗುತ್ತೆ ಅಂತ. ನೆಕ್ಸ್ಟು, ಆಧುನಿಕ ಭಾರತದಲ್ಲಿ ರಾಷ್ಟ್ರೀಯತೆ ಉದಯವಾದದ್ದು ಈ ಕಾರಣದಿಂದ ಅಂತ. ಆಧುನಿಕ ಭಾರತದಲ್ಲಿ ರಾಷ್ಟ್ರೀಯತೆ ಉದಯವಾದದ್ದು ಈ ಕಾರಣದಿಂದ. ಇಂಗ್ಲೀಷ್ ವಿದ್ಯಾಭ್ಯಾಸ ಪಡೆದುದರಿಂದ, ಜಾತೀಯತೆಯನ್ನು ನಿರ್ಮೂಲನೆ ಮಾಡದಿದ್ದರಿಂದ, ಧರ್ಮಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ದರಿಂದ, ವಿದೇಶಿ ಪ್ರಭಾವವನ್ನು ತಗ್ಗಿಸುವ ಸಲುವಾಗಿ ಅಂತಿದೆ ಇಲ್ಲಿ. ಆಯ್ಕೆ 1 ಇದೆಯಲ್ಲ, ಇಂಗ್ಲೀಷ್ ವಿದ್ಯಾಭ್ಯಾಸ ಪಡೆದುದರಿಂದ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ವಿಲ್ ಗೋ ಫಾರ್ವರ್ಡ್. 445, ಯಾವ ದೇಶದ ಕ್ರಾಂತಿಯ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ ಅಂಶಗಳು ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿಯನ್ನು ಕೊಡ್ತು ಅಥವಾ ನೀಡಿತು ಅಂತ. ಅಮೆರಿಕಾದ ಕ್ರಾಂತಿ, ಫ್ರೆಂಚ್ ಕ್ರಾಂತಿ, ರಷ್ಯಾದ ಕ್ರಾಂತಿ ಮತ್ತು ಮ್ಯಾಗ್ನಾ ಕಾರ್ಟಾ ಅಂತ. ಈ ರಷ್ಯಾದ ಕ್ರಾಂತಿಯಿಂದಾಗಿ ಏನಾಗುತ್ತೆ, ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ ಇವೆಲ್ಲವೂ ಕೂಡ ಹೋರಾಟ ಮಾಡಲಿಕ್ಕೆ ಸ್ಫೂರ್ತಿಯನ್ನು ಕೊಡುತ್ತೆ ಅಂತ. ದಟ್ ಈಸ್ ಫ್ರೆಂಚ್ ಕ್ರಾಂತಿ, ಇಂಗ್ಲೀಷಲ್ಲಿ ಇದನ್ನು ರೆವಲ್ಯೂಷನ್ ಆಫ್ ಫ್ರೆಂಚ್ ಅಂತಾರೆ, ಮತ್ತು ಫ್ರೆಂಚ್ ರೆವಲ್ಯೂಷನ್ ಅಂತ ಕೂಡ ಅದು ಕರೆಯುವುದುಂಟು. ಅದನ್ನು 1857ರ ದಂಗೆಯು ಸೊ ಯಾರಿಂದ ಆರಂಭವಾಯಿತು ಅಂತ ಇಲ್ಲಿ. ದೆಹಲಿ, ಝಾನ್ಸಿ, ಮೀರತ್, ಕಾನ್ಪುರ. ಅಂದರೆ ಯಾರಿಂದ ಅಂದರೆ ಇಟ್ಸ್ ನಥಿಂಗ್ ಬಟ್ ಯಾವ ಒಂದು ಪ್ಲೇಸಿಂದ ಆರಂಭ ಆಯಿತು ಅಂತ ನಾವು ಹೇಳಬೇಕಷ್ಟೇ. 1857ರ ಸಿಪಾಯಿ ದಂಗೆ, ದೆಹಲಿ, ಝಾನ್ಸಿ, ಮೀರತ್, ಕಾನ್ಪುರ. ಆಯ್ಕೆ 3 ಇದೆಯಲ್ಲ ಮೀರತ್ತು, ಅದು ರೈಟ್ ಆನ್ಸರ್ ಆಗುತ್ತೆ. ಯಾವ ತುಕಡಿ ಮೊದಲು ಕೊಬ್ಬನ್ನು ಸವರಿದ ಗುಂಡುಗಳನ್ನು ಬಳಸಲು ವಿರೋಧ ಮಾಡುತ್ತೆ ಅಂತ. ಯಾವ ತುಕಡಿ ಮೊದಲು
ಕೊಬ್ಬನ್ನು ಸವರದಂತೆ ಗುಡ್ಡುಗಳನ್ನು ಬಳಸಲು ವಿರೋಧ ಮಾಡುತ್ತೆ. ಬಾರಕ್ಪುರದ 19ನೇ ತುಕಡಿ, 34ನೇ ತುಕಡಿ, ಕಾಲ್ದಳ, ಮೇಲಿನಗಳು ಯಾವುದೂ ಅಲ್ಲ ಅಂತಿದೆ. ಆಯ್ಕೆ ಹೊಂದಿದೆಯಲ್ಲ, ಬ್ಯಾರಕ್ಪುರದ 19ನೇ ತುಕಡಿ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. 448 ಕಾನ್ಪುರದಲ್ಲಿ ಯುರೋಪಿಯನ್ನರ ಕಗ್ಗೊಲೆಗೆ ಕಾರಣರಾದರು ಯಾರು ಅಂತ. ಕಾನ್ಪುರದಲ್ಲಿ ಯುರೋಪಿಯನ್ನರ ಕಗ್ಗೊಲೆಗೆ ಯಾರು ಕಾರಣ ಆಗ್ತಾರೆ ಅಂತ. ತಾತ್ಯಾ ಟೋಪಿ, ನಾನಾ ಸಾಹೇಬನ ಸೈನಿಕರು, ಕುನ್ವರ್ ಸಿಂಗು, ಖಾನ್ ಬಹದ್ದೂರ್ ಖಾನ್ ಅಂತ. ಆಯ್ಕೆ ಎರಡಿದೆಯಲ್ಲ, ನಾನಾ ಸಾಹೇಬನ ಸೈನಿಕರು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ಮತ್ತೊಂದು ಪ್ರಶ್ನೆಯನ್ನು ನೋಡೋಣ ಈಗ. ಸೊ ಏನಿದೆ ಅಂತ ಇಲ್ಲಿ ಕ್ವಿಕ್ಕಾಗಿ ಎಲ್ಲವನ್ನು. ಈ ಕೆಳಗಿನವರುಗಳಲ್ಲಿ ಯಾರು 1857ರ ದಂಗೆಯ ಕಾಲದಲ್ಲಿ ಬ್ರಿಟಿಷರಿಗೆ ಸಹಾಯ ಮಾಡಲಿಲ್ಲ ಅಂತ. ಸೊ ಯಾರು ಹೆಲ್ಪ್ ಮಾಡಲಿಲ್ಲ ಅಂತ ಬ್ರಿಟಿಷರಿಗೆ. ಗ್ವಾಲಿಯರ್ನ ಸಿಂಧಿಯಾ, ಹೈದರಾಬಾದ್ನ ನಿಜಾಮ, ಕಾಶ್ಮೀರದ ಮಹಾರಾಜ, ಮೇವಾರದ ರಾಜ ಅಂತ. ಈ ಆಯ್ಕೆ 4 ಇದೆಯಲ್ಲ, ಮೇವಾರದ ರಾಜ. ಸೊ 1857 ಸಿಪಾಯಿ ದಂಗೆಯಲ್ಲಿ ಯಾವುದೇ ರೀತಿಯ ಹೆಲ್ಪ್ ಮಾಡಲ್ಲ ಬ್ರಿಟಿಷರಿಗೆ. ಸೊ ಮೇವಾರದ ರಾಜ ಆಯ್ಕೆ 4 ಸರಿಯದು. ಯಾರು 1857ರ ದಂಗೆಯನ್ನು ಮೊದಲ ಸ್ವಾತಂತ್ರ್ಯ ಹೋರಾಟವೆಂದು ಕರೆದಿದ್ದಾರೆ ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಈಗ ನೋಡಿ, ನಮ್ಮ ಭಾರತೀಯ ಇತಿಹಾಸಕಾರರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ತಾರೆ, ಬ್ರಿಟಿಷ್ ಇತಿಹಾಸಕಾರರು ಅದನ್ನ ಸಿಪಾಯಿ ದಂಗೆ ಅಂತ ಹೇಳ್ತಾರೆ. ಬಟ್ ನಮ್ಮ ಭಾರತೀಯರಲ್ಲಿ ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದಿದ್ದು ಯಾರು ಅಂತ, ಈ ಒಂದು ಸಿಪಾಯಿ ದಂಗೆಯನ್ನು ಅಂತ. ಸೊ ಜವಾಹರ್ಲಾಲ್ ನೆಹರು, ವಿ ಡಿ ಸಾವರ್ಕರ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಆರ್ ಸಿ ಮಜುಂದಾರ್. ಸೊ ಆಯ್ಕೆ ಎರಡಿದೆಯಲ್ಲ ಇಲ್ಲಿ, ವಿ ಡಿ ಸಾವರ್ಕರ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ ಅಂತ. ಈ ಕೆಳಗಿನಗಳಲ್ಲಿ ಯಾರು ವಹಾಬಿ ಚಳುವಳಿಗೆ ಸಂಬಂಧಪಟ್ಟವರಾಗಿರಲಿಲ್ಲ ಅಂತ. ಈ ಕೆಳಗಿನಗಳಲ್ಲಿ ಯಾರು ವಹಾಬಿ ಚಳುವಳಿಗೆ ಸಂಬಂಧಿಸಿದವರಾಗಿರಲಿಲ್ಲ ಅಂತ. ವಲಿಯತ್ ಅಲಿ, ಇನಾಯತ್ ಅಲಿ, ಪಂಬನ್ ಅಲಿ, ಸಹೇದ್ ಅಹಮದ್ ರೈಬಾರ್ ಇಲವಿ ಅಂತ. ಆಪ್ಷನ್ 3 ಇದೆಯಲ್ಲ, ಪಂಬನ್ ಅಲಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಈ ಕೆಳಗಿನ ಯಾವ ಬುಡಕಟ್ಟು ಇಂಗ್ಲೀಷರಿಗೆ ಮೊದಲನೇ ಬರ್ಮಾ ಯುದ್ಧದ ಕಾಲದಲ್ಲಿ ಕಿರುಕುಳ ನೀಡಿತು ಅಂತ. ಈ ಕೆಳಗಿನ ಯಾವ ಬುಡಕಟ್ಟು ಇಂಗ್ಲೀಷರಿಗೆ ಮೊದಲನೇ ಬರ್ಮಾ ಯುದ್ಧದ ಕಾಲದಲ್ಲಿ ಕಿರುಕುಳ ನೀಡಿತು ಅಂತ. ಕಾಸಿ ಬುಡಕಟ್ಟು, ಸಂತಾಲರು, ಕೊಲಿಮರು ಮತ್ತು ಮುಂಡೂರು ಅಂತ. ಕಾಸಿ ಬುಡಕಟ್ಟು ಅಂತಿದೆಯಲ್ಲ, ಇಟ್ ಇಸ್ ರೈಟ್ ಆನ್ಸರ್ ಅದು. ಸೊ ನೆಕ್ಸ್ಟು ಮತ್ತೊಂದು ಪ್ರಶ್ನೆ ನೋಡೋಣ ಈಗ. ಈ ಕೆಳಗಿನವುಗಳಲ್ಲಿ ಯಾವ ಬುಡಕಟ್ಟು ಗುಂಪು ತಮ್ಮ ಪ್ರದೇಶವನ್ನು ಸಾಹೀಬರು, ಜಮೀನ್ದಾರರು ಮತ್ತು ಮಹಾಜನರಿಂದ ವಿಮೋಚನೆಗೊಳಿಸಲು ಕರ್ನಾರ್ ಚಳವಳಿಯನ್ನು ಆರಂಭ ಮಾಡ್ತು ಅಂತ. ಮುಂಡರು, ಸಂತಾಲರು, ಕೊಲ್ಲರು ಮತ್ತು ಮೇಲಿನರು ಯಾರೂ ಅಲ್ಲ ಅಂತ ಇದೆ. ಸೊ ಆ ಕರ್ವಾರ್ ಚಳವಳಿಯನ್ನು ಆರಂಭ ಮಾಡಿದ್ದು ಯಾರಪ್ಪ ಅಂದರೆ ಈ ಸಂತಾಲರು ಅಂತಕ್ಕಂಥ ಒಂದು ಬುಡಕಟ್ಟು. ಹಾಗಾಗಿ ಆಯ್ಕೆ 2 ಸರಿ ಉತ್ತರ. ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಗಿಂತ ಮುಂಚೆ ಇದ್ದಂಥ ಪ್ರಮುಖ ರಾಷ್ಟ್ರೀಯ ಸಂಘ ಯಾವುದು ಅಂತ. ಕಲ್ಕತ್ತಾದ ಇಂಡಿಯನ್ ಅಸೋಸಿಯೇಷನ್, ಪುಣೆಯ ಸಾರ್ವಜನಿಕ ಸಭೆ, ಈಸ್ಟ್ ಇಂಡಿಯಾ ಅಸೋಸಿಯೇಷನ್ನು, ದಿ ಬಾಂಬೆ ಪ್ರೆಸಿಡೆಂಟಿ ಅಸೋಸಿಯೇಷನ್ ಅಂತ ಇದೆ ಇಲ್ಲಿ. ಆಯ್ಕೆ 1ಕ್ಕೆ ದಟ್ ಈಸ್ ಕಲ್ಕತ್ತಾದ ಇಂಡಿಯನ್ ಅಸೋಸಿಯೇಷನ್ ಅಂತ ಇದೆಯಲ್ಲ, ಅದು ರೈಟ್ ಆನ್ಸರ್ ಆಗುತ್ತೆ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದಂಥ ವರ್ಷ ಇದೇನು ಭಾಳ ಈಸಿ ಇದೆ. 1905, 1885, 1887 ಮತ್ತು 67 ಅಂತಿದೆ. ಸೊ 1885 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗುತ್ತೆ. ಎ.ಒ. ಹ್ಯೂಮ್ ಅವರು ಅದರ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಅಂತ. ನೆಕ್ಸ್ಟು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದಾಗ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ದರು ಅಂತ. 1885 ಸ್ಥಾಪನೆಯಾದಾಗ ಗವರ್ನರ್ ಜನರಲ್ ಯಾರಾಗಿದ್ದರು ಅಂತ. ಲಾರ್ಡ್ ರಿಪ್ಪನ್ನು, ಲಾರ್ಡ್ ವಿಲಿಯಂ ಬೆಂಟಿಂಕು, ಲಾರ್ಡ್ ಡಫ್ರಿನ್ನು, ಲಾರ್ಡ್ ಕರ್ಜನ್ ಅಂತ. ಸೊ ಆಯ್ಕೆ 3 ಇದೆಯಲ್ಲ, ಲಾರ್ಡ್ ಡಫ್ರಿನ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಮತ್ತೊಂದು ಪ್ರಶ್ನೆ ನೋಡೋಣ ಈಗ. ಈ ಕೆಳಗಿನ ಯಾವ ಮಂದಗಾಮಿ ರಾಷ್ಟ್ರೀಯ ನಾಯಕರು ತಮ್ಮ ಹೆಚ್ಚಿನ ಸಮಯವನ್ನು ಇಂಗ್ಲೆಂಡಿನಲ್ಲಿ ಭಾರತೀಯ ಸಮಸ್ಯೆಗಳನ್ನು ಬ್ರಿಟಿಷರಿಗೆ ಮನದಟ್ಟು ಮಾಡಲು ಕಳೆದಿದ್ದಾರೆ ಅಂತ. ಫಿರೋಜ್ ಶಾ ಮೆಹ್ತಾ, ದಿನ್ ಶಾ ಇವಾಚ್, ಎಂ ಜಿ ರಾನಡೆ ಮತ್ತು ದಾದಾಬಾಯಿ ನವರೋಜಿ ಅಂತಿದೆ. ಆಯ್ಕೆ 4 ಇದೆಯಲ್ಲ, ದಾದಾಬಾಯಿ ನವರೋಜಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ 1905 ಬಂಗಾಳದ ಒಂದು ವಿಭಜನೆಯನ್ನು ಈ ಆಧಾರದ ಮೇಲೆ ಮಾಡಲಾಯಿತು ಅಂತ. ಧರ್ಮದ ಆಧಾರದ ಮೇಲೆ ಆಡಳಿತದ ಅನುಕೂಲಕ್ಕಾಗಿ ಅಲ್ಪಸಂಖ್ಯಾತರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಮೇಲಿನ ಯಾವುದೂ ಅಲ್ಲ ಅಂತಿದೆ ಇಲ್ಲಿ. ಸೊ ಮೇಲಿನ ಎಲ್ಲವೂ ಅಂತ ಇದೆ. ಆ್ಯಕ್ಚುಲಿ ಆಪ್ಷನ್ 2 ಇದೆಯಲ್ಲ, 1905 ಬಂಗಾಳದ ವಿಭಜನೆಯನ್ನು ಈ ಆಡಳಿತದ ಅನುಕೂಲಕ್ಕಾಗಿ ಏನಾಗುತ್ತೆ ಅದನ್ನು ಮಾಡಲಾಗುತ್ತೆ ಅಂತ. ಅದು ವಿಭಜನೆ ಮಾಡಲಿಕ್ಕೆ ಅದು ಅಡ್ಮಿನಿಸ್ಟ್ರೇಷನ್ಗೆ ತುಂಬ ಯೂಸ್ ಆಗಲಿ ಅಥವಾ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು 1905 ಆ ಬಂಗಾಳವನ್ನು ವಿಭಜನೆ ಮಾಡ್ತಾರೆ ಇಲ್ಲಿ. ನೆಕ್ಸ್ಟು ಬಂಗಾಳದ ವಿಭಜನೆ ಮಾಡಿದ್ದರಿಂದ ವಿಭಜನಾ ವಿರೋಧಿ ಚಳವಳಿಯನ್ನು ವಿರೋಧಿಸಲು ಬಂಗಾಳದಲ್ಲಿ ಸ್ವದೇಶಿ ಚಳವಳಿಯನ್ನು ಆರಂಭಿಸಿ ನಂತರ ಇದು ಭಾರತದಾದ್ಯಂತ ಹರಡಲು ಕಾರಣರಾದವರು ಯಾರು ಅಂತ. ಬಾಲಗಂಗಾಧರ ತಿಲಕ್, ಅರವಿಂದ ಘೋಷ್, ಲಾಲಾ ಲಜಪತ್ ರಾಯ್, ಗೋಪಾಲಕೃಷ್ಣ ಗೋಖಲೆ. ಆಪ್ಷನ್ 1 ಇದೆಯಲ್ಲ, ಬಾಲಗಂಗಾಧರ ತಿಲಕ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಮತ್ತೊಂದು ಪ್ರಶ್ನೆ ಬರೋಣ ಈಗ. ಸೊ ನೆಕ್ಸ್ಟು ಈಗ 460ನೇ ಪ್ರಶ್ನೆ ಬರೋಣ ಈಗ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂತ. ದಾದಾಬಾಯಿ ನವರೋಜಿ, ಸೊ ಗೋಪಾಲಕೃಷ್ಣ ಗೋಖಲೆ, ಫಿರೋಜ್ ಶಾ ಮೆಹ್ತಾ, WC ಬ್ಯಾನರ್ಜಿ ಅಂತ. ನೋಡಿ, ಫಸ್ಟ್ ಅಧ್ಯಕ್ಷತೆಯನ್ನು ಯಾರು ವಹಿಸಿದರು ಅಂತ. ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲನೇ ಅಧಿವೇಶನ ಮಾಡಿದಾಗ ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸಿದರು ಅಂತ. ನೋಡಿ, WC ಬ್ಯಾನರ್ಜಿ ಅಂತಿದೆಯಲ್ಲ, ಆಯ್ಕೆ 4 WC ಬ್ಯಾನರ್ಜಿ, ಇಟ್ಸ್ ರೈಟ್ ಆನ್ಸರು. ಭಾರತದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಎಂದು ಪರಿಚಿತರಾಗಿದ್ದವರು ಯಾರು ಅಂತ. ಜಸ್ಟಿಸ್ ರಾನಡೆ, ಮಹಾತ್ಮ ಗಾಂಧೀಜಿ, ರವೀಂದ್ರನಾಥ್ ಟಾಗೂರು, ದಾದಾಬಾಯಿ ನವರೋಜಿ ಅಂತ. ಸೊ ಮಂದಗಾಮಿ ಒಂದು ನಾಯಕರ ಗುಂಪಿಗೆ ಸೇರಿದವರು ದಾದಾಬಾಯಿ ನವರೋಜಿ ಅವರು. ಸೊ ಅವರನ್ನು ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಅಂತ ಹೇಳುವಂಥದ್ದು. ಆ್ಯಂಡ್ ಅವರು
ಡ್ರೈನ್ ಥಿಯರಿ, ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತಕ್ಕಂಥ ಕೃತಿಯನ್ನು ಅವರೇ ಬರೀತಾರೆ. ಇನ್ನು ಪಾವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಅಂತಕ್ಕಂಥ ಕೃತಿಯನ್ನು ಕೂಡ ಅವರೇ ಬರೆಯೋದುಂಟು. ಯಾರು? ದಾದಾಬಾಯಿ ನವರೋಜಿ ಅವರು. ಹಾಗಾಗಿ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಯಾರಪ್ಪ ಅಂದರೆ ಆಪ್ಷನ್ 4 ಇದೆಯಲ್ಲ, ದಾದಾಬಾಯಿ ನವರೋಜಿ, ಅದು ರೈಟ್ ಆನ್ಸರ್ ಆಗುತ್ತೆ. ಬಹುತೇಕ ಮಂದಗಾಮಿ ನಾಯಕರು ಡ್ಯಾಶ್ನಿಂದ ಬಂದವರು ಅಂತ. ಅವ್ರು ಇಲ್ಲಿಂದ ಬರ್ತಾರೆ ಅಂತ. ಗ್ರಾಮೀಣ ಪ್ರದೇಶ, ನಗರ ಮತ್ತು ಗ್ರಾಮೀಣ, ಮಹಾರಾಷ್ಟ್ರ ಅಂತ. ಅಂದರೆ ನಗರ ಮತ್ತು ಗ್ರಾಮೀಣ ಪ್ರದೇಶದಿಂದ ಅವರು ಬರುವಂಥದ್ದು. ಯಾರು? ಮಂದಗಾಮಿ ನಾಯಕರು. ಅವ್ರು ಬಂದಿದ್ದೇ ಅಲ್ಲಿಂದ ಅಂತ. ಹಿಂದುಳಿದವರ ಉದ್ಧಾರಕ್ಕಾಗಿ ಶ್ರಮಿಸಿದ ಹರಿಜನ ಸೇವಕ ಸಂಘವನ್ನು ಸ್ಥಾಪಿಸಿದವರು ಯಾರು ಅಂತ. ಸೊ ಹಿಂದುಳಿದ ವರ್ಗದವರ ಉದ್ಧಾರಕ್ಕಾಗಿ ಶ್ರಮಿಸಿದಂಥ ಹರಿಜನ ಸೇವಕ ಅಂತಕ್ಕಂಥ ಸಂಘವನ್ನು ಸ್ಥಾಪಿಸಿದವರು ಮಹಾತ್ಮ ಗಾಂಧೀಜಿ, ಅಂಬೇಡ್ಕರ್, ಜ್ಯೋತಿಬಾ ಫುಲೆ ಮತ್ತು ಬಾಲಗಂಗಾಧರ ತಿಲಕ್. ಆಯ್ಕೆ ಹೊಂದಿದೆಯಲ್ಲ ಮಹಾತ್ಮ ಗಾಂಧಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ ಅಂತ. ಸೊ ನೆಕ್ಸ್ಟು ಮತ್ತೊಂದು ಪ್ರಶ್ನೆ ಬರೋಣ ಈಗ. ತೀವ್ರಗಾಮಿಗಳ ಬಗ್ಗೆ ಈ ಕೆಳಕಂಡ ಯಾವ ಹೇಳಿಕೆ ತಪ್ಪಾಗಿದೆ ಅಂತ. ನೋಡಿ, ತೀವ್ರಗಾಮಿಗಳ ಬಗ್ಗೆ ತಪ್ಪಾದಂಥ ಹೇಳಿಕೆ ಮೊದಲು ಓದೋಣ ಈಗ. ಅವರಿಗೆ ಬಹುಸಂಖ್ಯಾತರ ಬಲದಲ್ಲಿ ಹೆಚ್ಚಿನ ನಂಬಿಕೆ ಇತ್ತು. ಅವರು ವಿದೇಶಿ ಆಳ್ವಿಕೆಯನ್ನು ವಿರೋಧ ಮಾಡ್ತಾಯಿದ್ರು. ಅವರು ಬ್ರಿಟಿಷರ ಮಾರ್ಗದರ್ಶನ ಮತ್ತು ನಿಯಂತ್ರಣದಲ್ಲಿ ಭಾರತ ಮುಂದುವರಿಯಬಹುದೆಂದು ನಂಬಿದ್ದರು. ಅವರು ನೇರ ರಾಜಕೀಯ ಕಾರ್ಯಾಚರಣೆಗೆ ಇಚ್ಛಿಸಿದರು ಅಂತ. ಸೊ ಇದಕ್ಕೆ ಆಯ್ಕೆ 3 ಇದೆಯಲ್ಲ, ಅವರು ಬ್ರಿಟಿಷರ ಮಾರ್ಗದರ್ಶನ ಮತ್ತು ನಿಯಂತ್ರಣದಲ್ಲಿ ಭಾರತ ಮುಂದುವರಿಯಬಹುದೆಂದು ನಂಬಿದ್ದರು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಹೋಮ್ ರೂಲ್ ಚಳವಳಿಯನ್ನು ಆರಂಭ ಮಾಡಿದ್ರು ಯಾರು ಅಂತ. ಅನಿ ಬೆಸೆಂಟ್ ಮತ್ತು ಬಾಲಗಂಗಾಧರ ತಿಲಕ್ ಒಗ್ಗೂಡಿ, ಅನಿ ಬೆಸೆಂಟ್ ಮತ್ತು ಬಾಲಗಂಗಾಧರ ತಿಲಕ್ ಪ್ರತ್ಯೇಕವಾಗಿ, ಅನಿ ಬೆಸೆಂಟ್ ಮತ್ತು ಗಾಂಧೀಜಿಯವರು ಒಗ್ಗೂಡಿ, ಶ್ರೀಮತಿ ಅನಿ ಬೆಸೆಂಟ್ರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾಗ ಅಂತ. ಆಯ್ಕೆ ಹಿಡಿದೆಯಲ್ಲ, ಅನಿ ಬೆಸೆಂಟ್ ಮತ್ತು ಬಾಲಗಂಗಾಧರ ತಿಲಕ್ ಪ್ರತ್ಯೇಕವಾಗಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಇದು ಹೋಮ್ ರೂಲ್ ಚಳವಳಿಯನ್ನು ಆರಂಭ ಮಾಡಿದ್ರು ಯಾರು ಅಂದರೆ ಇವರು ಅಂತ. ಅನಿ ಬೆಸೆಂಟ್ ಮತ್ತು ಬಾಲಗಂಗಾಧರ ತಿಲಕ್ ಅವರಿಬ್ಬರು ಪ್ರತ್ಯೇಕವಾಗಿ ಈ ಹೋಮ್ ರೂಲ್ ಚಳವಳಿಯನ್ನು ಆರಂಭ ಮಾಡ್ತಾರೆ ಅಂತ. ಸೊ ನೆಕ್ಸ್ಟು, ಈ ಕೆಳಕಂಡ ಯಾವ ನಾಯಕ ಚಿತ್ತಗಾಂಗ್ನ ಆಯುಧಾಗಾರದ ಮೇಲೆ ದಾಳಿಯ ಯೋಜನೆಯನ್ನು ಮಾಡ್ದ ಅಂತ. ಅಲ್ಲಿ ದಾಳಿ ಮಾಡಲಿಕ್ಕೆ ಸ್ಕೀಮನ್ನು ಹಾಕ್ತಾನೆ ಯಾರು ಅಂತ. ಅಲ್ಲಿ CR ದಾಸು, ಚಂದ್ರಶೇಖರ್ ಆಜಾದ್, ಜತಿನ್ ದಾಸು ಮತ್ತು ಸೂರ್ಸೇನ್ ಅಂತ. ಸೊ 4 ಇದೆಯಲ್ಲ, ಸೂರ್ಸೇನ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 467ನೇ ಪ್ರಶ್ನೆ ಬರೋಣ ಈಗ. ಅಖಿಲ ಭಾರತ ಮುಸ್ಲಿಂ ಲೀಗ್ ಸಂಸ್ಥಾಪಕ ಯಾರು ಅಂತ. ಅಖಿಲ ಭಾರತ ಮುಸ್ಲಿಂ ಲೀಗ್ನ ಸಂಸ್ಥಾಪನೆ ಮಾಡಿದ್ದು ಮೌಲಾನಾ ಮಹಮ್ಮದ್ ಅಲಿ, ಹಸನ್ ಇಮಾಮ್ ಮತ್ತು ಮಜರುಲ್ಲಕ್, ಆಗಾ ಖಾನ್ ಮತ್ತು ಮೊಹಿಸಿನ್ ಉಲ್ ಮುಲ್ಕ್, ಹಕೀಮ್ ಅಜ್ಮಾಲ್ ಖಾನ್, ಜಾಫರ್ ಅಲಿ ಖಾನ್ ಅಂತ ಇದೆ. ಆಪ್ಷನ್ 3 ಇದೆಯಲ್ಲ. ಸೊ ಈ ಮುಸ್ಲಿಂ ಲೀಗ್ ಸಂಸ್ಥಾಪಕ ಯಾರಪ್ಪ ಅಂದರೆ ಮಾಡಿದ್ದು ಆಗಾ ಖಾನ್ ಮತ್ತು ಮೊಹಿಸಿನ್ ಉಲ್ ಮುಲ್ಕ್ ಅಂತಕ್ಕಂಥ ಇಬ್ಬರು ಅವರು. ಅದನ್ನು ಅವರಿಬ್ಬರು ಮುಸ್ಲಿಂ ಲೀಗನ್ನು ಅಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಉತ್ತರ, ಅಖಿಲ ಭಾರತ ಖಿಲಾಫತ್ ಸಮ್ಮೇಳನದ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗ್ತಾರೆ ಅಂತ. ಮಹಾತ್ಮ ಗಾಂಧೀಜಿ, ಶೌಕತ್ ಅಲಿ, ಮಹಮ್ಮದ್ ಅಲಿ ಜಿನ್ನಾ, ಮೇಲಿನ ಯಾರೋ ಅಲ್ಲ ಅಂತ ಇದೆ. ಸೊ 1990ನಲ್ಲಿ ಅಖಿಲ ಭಾರತದ ಖಿಲಾಫತ್ ಸಮ್ಮೇಳನದ ಒಂದು ಕಾನ್ಫರೆನ್ಸ್ನ ಯಾರು ಅಧ್ಯಕ್ಷರಾಗ್ತಾರೆ ಅಂದರೆ ಅದು ಮಹಾತ್ಮ ಗಾಂಧೀಜಿಯವರು. ಸೊ ನೆಕ್ಸ್ಟು, ಖಿಲಾಫತ್ ಚಳವಳಿ ಶಮನಗೊಳ್ಳಲು ಕಾರಣವೆಂದರೆ ಅಂತ. ಬ್ರಿಟಿಷರು ಮುಸಲ್ಮಾನರಿಗೆ ರಿಯಾಯಿತಿ ನೀಡಿದ್ದರಿಂದ, ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಒಪ್ಪಂದವಾದ್ದರಿಂದ, ಟರ್ಕಿಯ ಸುಲ್ತಾನನಾಗಿ ಕೆಮಾಲ್ ಪಾಷಾ ಅಧಿಕಾರ ವಹಿಸಿಕೊಂಡಿದ್ದರಿಂದ, ಚೌರಿ ಚೌರ ಘಟನೆಯಿಂದ ಅಂತಿದೆ ಇಲ್ಲಿ. ಆಯ್ಕೆ 3 ಇದೆಯಲ್ಲ, ಖಿಲಾಫತ್ ಚಳವಳಿ ಶಮನಗೊಳ್ಳಲಿಕ್ಕೆ ಕಾರಣ ಏನಪ್ಪ ಅಂದರೆ ಟರ್ಕಿಯ ಸುಲ್ತಾನನಾಗಿ ಕೆಮಾಲ್ ಪಾಷಾ ಅಧಿಕಾರ ವಹಿಸಿಕೊಂಡಿದ್ದರಿಂದ ಅಂತ. ಸೊ ನೆಕ್ಸ್ಟು ಮತ್ತೊಂದು ಪ್ರಶ್ನೆ ಕಡೆ ನೋಡೋಣ ಈಗ ಏನಿದೆ ಅಂತ. ಈಗ 1927ರಲ್ಲಿ ಕಾಂಗ್ರೆಸ್ ಖಿಲಾಫತ್ ಸ್ವರೂಪ್ ಪಾರ್ಟಿಯನ್ನು ಸ್ಥಾಪಿಸಿದವರು ಯಾರು ಅಂತ. ಡಾಕ್ಟರ್ ಅನ್ಸಾರಿ ಮತ್ತು ಸರ್ದಾರ್ ಪಟೇಲ್, ಬಾಬು ರಾಜೇಂದ್ರ ಪ್ರಸಾದ್, ಸುಭಾಷ್ ಚಂದ್ರ ಬೋಸ್, CR ದಾಸ್ ಮತ್ತು ಮೋತಿಲಾಲ್ ನೆಹರು ಅಂತ. ಆಪ್ಷನ್ 4 ಇದೆಯಲ್ಲ, CR ದಾಸ್ ಮತ್ತು ಮೋತಿಲಾಲ್ ನೆಹರು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಈ ಕೆಳಗಂಡಗಳಲ್ಲಿ ಸರಿಯಾದ ಕಾಲಾನುಕ್ರಮದಲ್ಲಿರುವುದು ಯಾವುದೆಂದು ತಿಳಿಸಿ ಅಂತ. ಅಂದರೆ ಒಂದಷ್ಟು ಕಾಯ್ದೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ಯಾವುದಾದ್ಮೇಲೆ ಯಾವ್ದು ಬರುತ್ತೆ ಅಂತ ಘಟನೆಗಳನ್ನು ನಾವೇನು ಮಾಡಬೇಕು ಇಲ್ಲಿ, ಅದನ್ನು ಒಂದಾದ್ಮೇಲೆ ಯಾವ್ದು ಬರುತ್ತೆ ಅಂತ ನಾವು ಆಯ್ಕೆ ಮಾಡಬೇಕು ಅಂತ. ಫಸ್ಟ್ ಓದೋಣ ಈಗ. ರೌಲತ್ ಕಾಯ್ದೆ, ಹಂಟರ್ ವರದಿ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಹಂಟರ್ ವರದಿ, ರೌಲತ್ ಕಾಯ್ದೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ರೌಲತ್ ಕಾಯ್ದೆ, ಹಂಟರ್ ವರದಿ. ರೌಲತ್ ಕಾಯ್ದೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಮತ್ತು ಹಂಟರ್ ವರದಿ ಅಂತ. ಸೊ ಇದರಲ್ಲಿ ಕ್ರಮವಾಗಿರೋದು ಯಾವುದಪ್ಪ ಅಂದರೆ ಆಯ್ಕೆ 4 ಇದೆಯಲ್ಲ. ಫಸ್ಟು ರೌಲತ್ ಕಾಯ್ದೆ ಆಗುತ್ತೆ, ಅದಾದಮೇಲೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗುತ್ತೆ, ಅದಾದಮೇಲೆ ಹಂಟರ್ ಆಯೋಗ ಅಥವಾ ಹಂಟರ್ ವರದಿ ಅಂತ. ಅಂದರೆ ನೀವು ನಡೆದಂಥ ಘಟನೆಗಳ ವರ್ಷಗಳು ನಿಮಗೆ ಗೊತ್ತಿದ್ದರೆ ಭಾಳ ಈಸಿಯಾಗಿ ಯಾವುದಾದ್ಮೇಲೆ ಯಾವುದು ಅಂತ ನೀವು ಗೆಸ್ ಮಾಡ್ಬೋದು. ಬಟ್ ಆ ಇಸ್ವಿಗಳ ಬಗ್ಗೆ ಮಾಹಿತಿ ಇಲ್ಲ ಅಂದರೆ ಯಾವ ಇನ್ಸಿಡೆಂಟು, ಯಾವ ಘಟನೆ ಯಾವಾಗ ನಡೀತು ಅಂತ ನೀವೇನಾದರೂ ಗೊಂದಲಕ್ಕೊಳಗಾಗ್ಬಿಟ್ರೆ ಅಥವಾ ಸರಿಯಾಗಿ ಓದದೇ ಇದ್ದಾಗ ಇಂಥ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಆಯ್ಕೆ ಮಾಡೋದು ಕಷ್ಟ ಆಗ್ಬೋದು. ಹಾಗಾಗಿ ದಯಮಾಡಿ ಇತಿಹಾಸ ಅಂದರೆ ಇಸ್ವಿಗಳು ಅಲ್ವಾ, ಪ್ರತಿಯೊಂದು ಘಟನೆಗಳು ಯಾವಾಗ ನಡೆದಿತ್ತು ಅವೆಲ್ಲವನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಆ ಇಸ್ವಿಗಳಲ್ಲಿ. ಸೊ ಮೊದಲು ರೌಲತ್ ಕಾಯ್ದೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಅದಾದಮೇಲೆ ಹಂಟರ್ ವರದಿ ಆಗುತ್ತೆ. ಹಾಗಾಗಿ ಆಯ್ಕೆ 4 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಗಾಂಧೀಜಿಯವರು ಚಂಪಾರಣ್ ಚಳವಳಿಯನ್ನು ಹೂಡಿದ್ದೇನಕ್ಕೆ ಅಂತ. ಹರಿಜನರ ಹಕ್ಕುಗಳಿಗಾಗಿ, ಕಾನೂನು ಭಂಗ ಚಳವಳಿಗಾಗಿ, ಹಿಂದೂ ಸಮಾಜದಲ್ಲಿ ಏಕತೆಯನ್ನು ಮೂಡಿಸಲಿಕ್ಕೆ, ನೀಲಿ ಬೆಳೆಗಾರರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಅಂತ. ಸೊ ಚಂಪಾರಣ್ಣ ಚಳವಳಿಯನ್ನು ಯಾಕೆ ಅವರು ಹುಡ್ತಾರೆ ಅಂದರೆ ಆಯ್ಕೆ 4 ಇದೆಯಲ್ಲ. ಸೊ ನೀಲಿ ಬೆಳೆಗಾರರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಅಂತ. ಸೊ ನೆಕ್ಸ್ಟು ಮತ್ತೊಂದು ಪ್ರಶ್ನೆ ಕಡೆ ನೋಡೋಣ ಈಗ. 473, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಏಕೈಕ ಪ್ರತಿನಿಧಿ ಮಹಾತ್ಮ ಗಾಂಧೀಜಿ ಅವರು ಎಲ್ಲಿ ಭಾಗವಹಿಸ್ತಾರೆ ಅಂತ.
ಎಲ್ಲ 3 ದುಂಡು ಮೇಜಿನ ಸಭೆಗಳಲ್ಲಿ ಕೇವಲ 2ನೇ ದುಂಡು ಮೇಜಿನ ಸಭೆಯಲ್ಲಿ 2 ಮತ್ತು 3ನೇ ದುಂಡು ಮೇಜಿನ ಸಭೆಯಲ್ಲಿ 3 ದುಂಡಿನ ಮೇಜಿನ ಯಾವ ಸಭೆಯಲ್ಲೂ ಅವರು ಭಾಗವಹಿಸಲಿಲ್ಲ ಅಂತಿದೆ. ಇಲ್ಲಿ ಆಯ್ಕೆ ಹಿಡಿದಿಲ್ಲ, ಕೇವಲ 2ನೇ ದುಂಡು ಮೇಜಿನ ಸಭೆಯಲ್ಲಿ ಮಾತ್ರ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸ್ತಾರೆ. ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಒಬ್ಬ ಏಕೈಕ ರೆಪ್ರೆಸೆಂಟೇಟಿವ್, ಅವರು ಪ್ರತಿನಿಧಿಯಾಗಿರ್ತಾರೆ. ಸೊ ಅಸಹಕಾರ ಚಳವಳಿಯನ್ನು ಆರಂಭ ಮಾಡಲಿಕ್ಕಿಂತ ಮುಂಚೆ ಮಹಾತ್ಮ ಗಾಂಧೀಜಿಯವರು ಲಾರ್ಡ್ ಇರ್ವಿನ್ನಿಗೆ ನೀಡಿದಂಥ ಎಚ್ಚರಿಕೆ ಏನು ವಾರ್ನಿಂಗ್ ಮಾಡ್ತಾರೆ ಅಂತ ಅವರು ಅಸಹಕಾರ ಚಳವಳಿಯನ್ನು ಮಾಡಲಿಕ್ಕಿಂತ ಮುಂಚೆ. ಸೊ ಆಡಳಿತದ ಸುಧಾರಣೆಗಾಗಿ ಹೊರಡಿಸಲಾದಂಥ 11 ಅಂಶಗಳಲ್ಲಿನ ಲೋಪದೋಷಗಳನ್ನು ತೆಗೆದುಹಾಕಲು ಲಾಹೋರ್ ಅಧಿವೇಶನದ ನಿರ್ಣಯದಂತೆ ತಕ್ಷಣ ಪೂರ್ವ ಸ್ವರಾಜ್ಯವನ್ನು ನೀಡುವಂತೆ, ಉಪ್ಪಿನ ಕಾಯ್ದೆಯನ್ನು ತಕ್ಷಣವೇ ರದ್ದುಪಡಿಸುವಂತೆ, ತಕ್ಷಣವೇ ದುಂಡು ಮೇಜಿನ ಸಭೆಯನ್ನು ಕರೆದು ಭಾರತಕ್ಕೆ ಸ್ವಾತಂತ್ರ್ಯ ನೀಡುವಂತೆ ಅಂತಿದೆ ಇಲ್ಲಿ. ಹಾಗಾಗಿ ಆಯ್ಕೆ ಹೊಂದಿದೆಯಲ್ಲ, ಅಸಹಕಾರ ಚಳವಳಿಯನ್ನು ಅವರು ಆರಂಭ ಮಾಡಲಿಕ್ಕಿಂತ ಮುಂಚೆ ಸೊ ಲಾರ್ಡ್ ಇರ್ವಿನ್ಗೆ ಕೊಟ್ಟಂಥ ವಾರ್ನಿಂಗ್ ಏನಪ್ಪ ಅಂದರೆ, ಆಡಳಿತ ಸುಧಾರಣೆಗಾಗಿ ಹೊರಡಿಸಲಾದ 11 ಅಂಶಗಳಲ್ಲಿನ ಲೋಪದೋಷವನ್ನು ನೀವು ಹೆಂಗಾರು ಮಾಡಿ ತೆಗೆದುಹಾಕಲೇಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡುವಂಥದ್ದು ಮಹಾತ್ಮ ಗಾಂಧಿ. ಹಾಗಾಗಿ ಆಯ್ಕೆ ಹೊಂದಿದೆಯಲ್ಲ, ಅದು ರೈಟ್ ಆನ್ಸರ್ ಆಗುತ್ತೆ. ಭಗತ್ ಸಿಂಗ್, ಸುಖ್ದೇವ್ ಮತ್ತು ರಾಜ್ಗುರುರನ್ನು ಯಾವಾಗ ಗಲ್ಲಿಗೇರಿಸಿದ್ರು ಅಂತ? ಏಪ್ರಿಲ್ 1929, ಏಪ್ರಿಲ್ 1930, ಮಾರ್ಚ್ 1931, ಫೆಬ್ರವರಿ 1933 ಅಂತಿದೆ. ಸೊ ಈ 3 ಜನರನ್ನು ಗಲ್ಲಿಗೇರಿಸೋದು ಯಾವಾಗಪ್ಪ ಅಂದರೆ ಮಾರ್ಚ್ 1931ರಲ್ಲಿ. ಸೊ ಇತಿಹಾಸದಲ್ಲಿ ಅಜರಾಮರವಾಗಿ ಅದೊಂದು ಡೇಟು ಮತ್ತು ತಿಂಗಳು ಉಳ್ಕೊಬಿಡಿದೆ, ಅದು ಮಾರ್ಚ್ 1931ರಲ್ಲಿ ಆ 3 ಜನರನ್ನು ಇಲ್ಲಿ ಗಲ್ಲಿಗೇರಿಸ್ತಾರೆ ಅಂತ. ಸೊ ನೆಕ್ಸ್ಟು 476ನೇ ಪ್ರಶ್ನೆ ಬರೋಣ ಈಗ. 1945ರ ಸಿಮ್ಲಾ ಸಮ್ಮೇಳನವನ್ನು ವ್ಯವಸ್ಥೆಯನ್ನು ಯಾರುಗೊಳಿಸಿದ್ರು ಅಂತ? ಭಾರತದ ರಾಜ್ಯ ಕಾರ್ಯದರ್ಶಿ ಆರ್ಮಿ, ಭಾರತದ ವೈಸ್ರಾಯ್ ಲಾರ್ಡ್ ವೇವಲ್ಲು, ಸಿ ರಾಜಗೋಪಾಲ್ಚಾರಿ, ಮೇಲಿನ ಯಾರೂ ಅಲ್ಲ ಅಂತಿದೆ ಇಲ್ಲಿ. 1945ರ ಸಿಮ್ಲಾ ಸಮ್ಮೇಳನವನ್ನು ಯಾರು ವ್ಯವಸ್ಥೆಗೊಳಿಸ್ತಾರೆ? ಆಪ್ಷನ್ ಒಂದಿದೆಯಲ್ಲ, ಭಾರತದ ಸ್ಟೇಟ್ ಸೆಕ್ರೆಟರಿಯೇಟ್ ಯಾರಪ್ಪ ಅಂದರೆ ಆರ್ಮಿ, ಅವರೇ ಅದನ್ನು ಇಲ್ಲಿ ವ್ಯವಸ್ಥೆಗೊಳಿಸೋದು. ಭಾರತೀಯ ರಾಷ್ಟ್ರೀಯ ಸೇನೆ ಆರಂಭವಾದದ್ದು ಎಲ್ಲಿ ಅಂತ? ಸೊ 1940, 1941, 1942, 1943 ಅಂತ. ಎಷ್ಟರಲ್ಲಿ ಅಂತ? ಆಯ್ಕೆ ಮೂರಿದೆಯಲ್ಲ, 1942 1947ರಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆ ಆರಂಭ ಆಗುತ್ತೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಇಂಗ್ಲೆಂಡ್ನಲ್ಲಿದ್ದಂಥ ಪ್ರಧಾನಿ ಯಾರು ಅಂತ? ಅರ್ಲ್ ಮೌಂಟ್ ಬ್ಯಾಟನ್, ವಿನ್ಸೆಂಟ್ ಚರ್ಚಿಲ್, ಕ್ಲೆಮೆಂಟ್ ಅಟ್ಲಿ, ಮೇಲ್ನೋವುಗಳಲ್ಲಿ ಯಾರೂ ಅಲ್ಲ ಅಂತಿದೆ. ಸೊ ಇಂಡಿಯಾಕ್ಕೆ ಫ್ರೀಡಮ್ ಬಂದಾಗ ಇಂಗ್ಲೆಂಡಲ್ಲಿ ಯಾರು PM ಆಗಿದ್ರು ಅಂದರೆ, ಅಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಅಂದರೆ ಕ್ಲೆಮೆಂಟ್ ಅಟ್ಲಿ ಅಂತಕ್ಕಂಥವ್ರು ಅಲ್ಲಿ PM ಆಗಿದ್ರು ಆ ಒಂದು ಕಾಲಘಟ್ಟದಲ್ಲಿ. ನೆಕ್ಸ್ಟು ಮತ್ತೊಂದು ಪ್ರಶ್ನೆ ನೋಡೋಣ ಈಗ. ಫಾರ್ವರ್ಡ್ ಬ್ಲ್ಯಾಕ್ ಪಕ್ಷವನ್ನು ಯಾರು ಸ್ಥಾಪನೆ ಮಾಡ್ತಾರೆ ಅಂತ? ಲಾಲಾ ಲಜಪತ್ ರಾಯ್, ಭಗತ್ ಸಿಂಗು, ಗೋಖಲೆ, ಸುಭಾಷ್ ಚಂದ್ರ ಬೋಸ್ ಅಂತ ಇದೆ. ಸೊ ಈ ಫಾರ್ವರ್ಡ್ ಬ್ಲ್ಯಾಕ್ ಪಕ್ಷವನ್ನು ಸ್ಥಾಪನೆ ಮಾಡಿದ್ದು ಯಾರಪ್ಪ ಅಂದರೆ ಅದು ಸುಭಾಷ್ ಚಂದ್ರ ಬೋಸು. ಇನ್ಕ್ವಿಲಾಬ್ ಜಿಂದಾಬಾದ್ ಅಂತ ಆ ಘೋಷಣೆಯನ್ನು ಯಾರು ಕೂಗ್ತಾರೆ ಅಂತ? ಇನ್ಕ್ವಿಲಾಬ್ ಜಿಂದಾಬಾದ್. ಸೊ ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸು, ಭಗತ್ ಸಿಂಗು ಮತ್ತು ಇಕ್ಬಾಲ್ ಅಂತ ಇದೆ. ಇದಕ್ಕೆ ಭಗತ್ ಸಿಂಗು, ಕನ್ಫ್ಯೂಸ್ ಆಗಬೇಡಿ. ಫಾರ್ವರ್ಡ್ ಬ್ಲ್ಯಾಕ್ ಪಾರ್ಟಿಯನ್ನು ಸ್ಥಾಪನೆ ಮಾಡೋದು ಯಾರಪ್ಪ ಅಂದರೆ ಸುಭಾಷ್ ಚಂದ್ರ ಬೋಸು. ಇನ್ಕ್ವಿಲಾಬ್ ಜಿಂದಾಬಾದ್ ಅಂತಕ್ಕಂಥ ಒಂದು ಘೋಷಣೆಯನ್ನು ಕೂಗಿದವರು ಯಾರಪ್ಪ ಅಂದರೆ ಅದು ಭಗತ್ ಸಿಂಗ್ ಅವರು. ಬಾಲಗಂಗಾಧರ ತಿಲಕ್ ಹೊರಡಿಸಿದಂಥ ಇಂಗ್ಲೀಷ್ ಪತ್ರಿಕೆ ಹೆಸರೇನು ಅಂತ? ಸೊ ಮಹಾರಾಷ್ಟ್ರ, ದಿ ಬಾಂಬೆ ಕ್ರೋನಿಕಲ್, ಯಂಗ್ ಇಂಡಿಯಾ ಮತ್ತು ಕೇಸರಿ ಅಂತ ಇದೆ. ಸೊ ಇಲ್ಲಿ ಇಂಗ್ಲೀಷ್ ಪತ್ರಿಕೆಯ ನೇಮು ಮಹಾರಾಷ್ಟ್ರ ಅಂತಿದೆಯಲ್ಲ, ದಟ್ ಇಸ್ ರೈಟ್ ಆನ್ಸರ್. ಇದಕ್ಕೆ ಮೇ ಬಿ ಒಂದು ಯಂಗ್ ಇಂಡಿಯಾ ಅಂತ ಹೇಳ್ತಾರೆ, ಒಂಚೂರು ಅದು ಕ್ಲಾರಿಫಿಕೇಷನ್ ಮಾಡ್ಕೋತೀನಿ ನಾನು. ಸೊ ದಯಮಾಡಿ ಯಾರಿಗೆ ಗೊತ್ತು ಒಂಚೂರು ನನಗೆ ಕಮೆಂಟಲ್ಲಿ ಮಾಡಿಬಿಡಿದೆ. 480ನೇ ಪ್ರಶ್ನೆಗೆ ಬಾಲಗಂಗಾಧರ ತಿಲಕ್ ಹೊರಡಿಸಿದಂಥ ಇಂಗ್ಲೀಷ್ ಪತ್ರಿಕೆ ಹೆಸರು ಮಹಾರಾಷ್ಟ್ರ, ದಿ ಬಾಂಬೆ ಕ್ರೋನಿಕಲ್, ಯಂಗ್ ಇಂಡಿಯಾ ಮತ್ತು ಕೇಸರಿ ಅಂತ ಇದೆ. ಸೊ ಇಲ್ಲಿ ದಿ ಬಾಂಬೆ ಕ್ರೋನಿಕಲ್ಲು, ಯಂಗ್ ಇಂಡಿಯಾ ಇವೆಲ್ಲವೂ ಕೂಡ ಇಂಗ್ಲೀಷ್ ನೇಮಲ್ಲಿರ್ತಕ್ಕಂಥ ನೇಮ್ಸ್ ಆದ್ದರಿಂದ ಮೇ ಬಿ ವೇಡ್ರಲ್ಲಿ ಯಾವುದು ಅಂತ ವೇಡ್ರಲ್ಲಿ ಯಾವ್ದಾದ್ರು ಒಂದಾಗಿರುತ್ತೆ, ಯಂಗ್ ಇಂಡಿಯಾ ಆಗಿರ್ಬೋದು ಅಂತ ಅಕಾರ್ಡಿಂಗ್ ಟು ಮಿ ನನ್ನ ಒಪಿನಿಯನ್ನು. ಇಲ್ಲಿ ಮಹಾರಾಷ್ಟ್ರ ಅಂತ ಇದೆ, ಅದನ್ನು ಒಂಚೂರು ನಾನು ಕನ್ಫ್ಯೂಸ್ ಮಾಡ್ಕೋತೀನಿ. ಗೊತ್ತಿರೋರು ಒಂಚೂರು ನನಗೆ ಕಮೆಂಟಲ್ಲಿ ಮಾಡಿ, ಇಲ್ಲಾಂದರೆ ನಾನು ಕಮೆಂಟನ್ನು ಪಿನ್ ಮಾಡಿ ಆನ್ಸರ್ನ ನಾನು ಹೇಳ್ತೀನಿ ಅದರಲ್ಲಿ. ಸೊ ಈ ಕೆಳಕಂಡವುಗಳಲ್ಲಿ ತಪ್ಪಾಗಿ ಹೊಂದಿಕೆ ಆಗ್ತಕ್ಕಂಥದ್ದು ಯಾವುದು ಅಂತ? ಇಲ್ಲಿ ಒಂದಷ್ಟು ಐ ಥಿಂಕ್ ವಿಚಾರಗಳು ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದು ತಪ್ಪಾಗಿ ಹೊಂದಿಕೆ ಆಗಿದೆ ಅದನ್ನು ಹೇಳ್ಬೇಕೀಗ. ಮೋತಿಲಾಲ್ ನೆಹರು ವರದಿ, ಮಹಮ್ಮದ್ ಅಲಿ ಜಿನ್ನಾ ಖಿಲಾಫತ್ ಚಳವಳಿ, ಮಹಾತ್ಮ ಗಾಂಧಿ ಚಂಪಾರಣ್ ಚಳವಳಿ, ಸುಭಾಷ್ ಚಂದ್ರ ಬೋಸು ಫಾರ್ವರ್ಡ್ ಬ್ಲ್ಯಾಕು. ಈ ಮೋತಿಲಾಲ್ ನೆಹರು ಬಂದು ನೆಹರು ವರದಿ ಸರಿ ಇದೆ, ಮಹಾತ್ಮ ಗಾಂಧೀಜಿಯವರು ಚಂಪಾರಣ ಸತ್ಯಾಗ್ರಹ ಸರಿ ಇದೆ, ಇನ್ನು ಸುಭಾಷ್ ಚಂದ್ರ ಬೋಸು ಫಾರ್ವರ್ಡ್ ಬ್ಲ್ಯಾಕ್ ಪಕ್ಷ ನಾನು ಇವಾಗ ಹೇಳಿದ್ನಲ್ಲ ಅವರೇ ಸ್ಥಾಪನೆ ಮಾಡೋದು, ಅವೆಲ್ಲವೂ ಸರಿ ಇದೆ. ಬಟ್ ಆಪ್ಷನ್ 2 ಇದೆಯಲ್ಲ, ಮಹಮ್ಮದ್ ಅಲಿ ಜಿನ್ನನ್ಗೂ ಖಿಲಾಫತ್ ಚಳವಳಿಗೂ ಅದು ಅಷ್ಟು ಸಂಬಂಧ ಇಲ್ಲ, ಅದು ಹಾಗಾಗಿ ಅದು ತಪ್ಪಾಗಿ ಹೊಂದಿಕೆ ಆಗಿರ್ತಕ್ಕಂಥ ಒಂದು ಜೋಡಣೆ ಅದು, ಹಾಗಾಗಿ ಅದು ತಪ್ಪಾಗಿದೆ. ಆಯ್ಕೆ 2 ಸರಿ ಇದಕ್ಕೆ. ಸೊ ನೆಕ್ಸ್ಟು ನೋಡಿ ಇಲ್ಲಿದೆ ಈಗ ದಾದಾಬಾಯಿ ನವರೋಜಿ ಅವ್ರದ್ದು. ದಾದಾಬಾಯಿ ನವರೋಜಿ ತಮ್ಮ ಡ್ರೈನ್ ಆಫ್ ವೆಲ್ತ್ ಸಿದ್ಧಾಂತವನ್ನು ಯಾವ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಅಂತ? ದಾದಾಬಾಯಿ ನವರೋಜಿ ಅವರು ತಮ್ಮ ಡ್ರೈನ್ ಆಫ್ ವೆಲ್ತ್ ಅಂತಕ್ಕಂಥ ಸಿದ್ಧಾಂತವನ್ನು ಯಾವ ಪುಸ್ತಕದಲ್ಲಿ ತಿಳಿಸಿದ್ದಾರೆ? ಎಕನಾಮಿಕ್ ಪ್ರಾಬ್ಲಮ್ಸ್ ಆಫ್ ಇಂಡಿಯಾ, ಎಕನಾಮಿಕ್ ಎಸ್ಸೆ, ಬ್ರಿಟಿಷ್ ರೂಲ್ ಆ್ಯಂಡ್ ಇಟ್ಸ್ ಕಾನ್ಸಿಕ್ವೆನ್ಸಸ್, ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ ನಾನು ಆವಾಗಲೇ ಹೇಳಿದೆ ನಿಮಗೆ. ಸೊ ದಾದಾಬಾಯಿ ನವರೋಜಿ ಅವರು ತಮ್ಮ ಡ್ರೈನ್ ಆಫ್ ವೆಲ್ತ್ ಸಿದ್ಧಾಂತವನ್ನು ಯಾವ ಬುಕ್ಕಲ್ಲಿ ಹೇಳಿದ್ದಾರೆ ಅಂದರೆ
ನೋಡಿ 4 ಇದೆಯಲ್ಲ, ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಆಮೇಲೆ ಅವ್ರನ್ನ ದ ಗ್ರ್ಯಾಂಡ್ ವರ್ಲ್ಡ್ ಮ್ಯಾನ್ ಅಂತಲೂ ಕೂಡ ಅವ್ರು ಹೇಳ್ತಾರೆ. ದಾದಾಬಾಯಿ ನವರೋಜಿಯನ್ನು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಅವರೇ ಪ್ರಸ್ತಾಪ ಮಾಡಿದ್ದು, ಆಯಿತಾ. ಸೊ ರೈತರು, ಕಾರ್ಮಿಕರು ಮತ್ತು ಶೋಷಿತ ವರ್ಗದವರ ಪರವಾಗಿ ಹೋರಾಡಿದ ಅಖಿಲ ಭಾರತ ಕಿಸಾನ್ ಸಭಾ ಸೊ ಎಷ್ಟರಲ್ಲಿ ಆರಂಭ ಆಯಿತು ಅಂತ ನೋಡಿ. ಇಲ್ಲಿ ಕಿಸಾನ್ ಸಭಾದ ಉದ್ದೇಶವನ್ನು ರೈತರು ಮತ್ತು ಕಾರ್ಮಿಕರು ಹಾಗೂ ಶೋಷಿತ ವರ್ಗದವರ ಪರವಾಗಿ ಹೋರಾಟ ಮಾಡಿದಂಥ ಒಂದು ಸಭಾ ಯಾವುದಪ್ಪ ಅಂದರೆ ಅದು ಕಿಸಾನ್ ಸಭಾ. ಅದು ಇದನ್ನು ಕೇಳ್ಬೋದು ನಿಮಗೆ. ಅದು ಯಾವಾಗ ಆರಂಭ ಆಯಿತು? ಸೊ 1920, 1928, 1936 ಆ್ಯಂಡ್ 1938 ಅಂತಂದರೆ ಆಯ್ಕೆ 3 ಇದೆಯಲ್ಲ, 1936 ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ವಿಲ್ ಗೋ ಫಾರ್ವರ್ಡ್. ಕ್ವಿಕ್ಕಾಗಿ ನೋಡಿದಂಥ ಪ್ರಶ್ನೆಯನ್ನು ಬಿಡಿಸ್ಬೋಣ ಈಗ. ತೈಮೂರನ ಆಕ್ರಮಣದ ಫಲಿತಾಂಶವು ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಯಾವ ಅಂಶವಾಗಿತ್ತು ಅಂತ? ಮೊಘಲ್ ಸಾಮ್ರಾಜ್ಯದ ಅವನತಿ, ತುಘಲಕ್ ಸಂತತಿಯ ಅವಸಾನ, ಖಿಲ್ಜಿ ಸಂತತಿಯ ನಿರ್ಮೂಲನೆ, ವಾದಿ ಸಂತತಿಯ ಪ್ರಾಬಲ್ಯ ಅಂತಿದೆ. ಇಲ್ಲಿ ಆಯ್ಕೆ 2 ಇದೆಯಲ್ಲ, ತುಘಲಕ್ ಸಂತತಿಯ ಅವಸಾನ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಭಾರತದ ಮೇಲಿನ ತೈಮೂರ್ ಆಕ್ರಮಣದ ವೇಳೆಯಲ್ಲಿ ತುಘಲಕ್ ಸಂತತಿಯ ರಾಜ ಯಾರಾಗಿದ್ರು ಅಂತ? 2ನೇ ಗಿಯಾಸುದ್ದೀನ್ ತುಘಲಕ್ಕು, ಅಬು ಬಾರ್ಕ್, ನಾಸಿರುದ್ದೀನ್ ಮಹಮ್ಮದ್ದು, ಅಲ್ಲಾವುದ್ದೀನ್ ಸಿಕಂದರ್ ಶಾ ಅಂತ ಇದೆ. ಸೊ ಇಲ್ಲಿ ನಾಸಿರುದ್ದೀನ್ ಮಹಮ್ಮದ್ ಅಂತಿದೆಯಲ್ಲ, ಆತ ತೈಮೂರ್ ಆಕ್ರಮಣದ ವೇಳೆಯಲ್ಲಿ ಅವನು ಇಂಡಿಯಾ ಮೇಲೆ ಮಾಡ್ತಾನೆ ತೈಮೂರ್ ಆಕ್ರಮಣ ಅಂತ. ಆ ವೇಳೆಯಲ್ಲಿ ತುಘಲಕ್ ಸಂತತಿಯ ರಾಜ ಯಾರಾಗಿದ್ರು ಅಂದರೆ ಅದು ನಾಸಿರುದ್ದೀನ್ ಮಹಮ್ಮದ್ದು. ಆಯ್ಕೆ 3 ಸರಿಯದು. ಉಲೇಮಾಗಳಿಂದ ಸ್ವತಂತ್ರವಾಗಿರಲು ಯಶಸ್ವಿಯುತ ಕಾರ್ಯಾಚರಣೆ ಕೈಗೊಂಡ ಸುಲ್ತಾನ ಯಾರು ಅಂತ? ಬಲ್ಬನ್ನು, ಅಲ್ಲಾವುದ್ದೀನ್, ಫಿರೋಜ್ ಶಾ ಮತ್ತು ಜಲಾಲುದ್ದೀನ್ ಅಂತ ಇದೆ. ಆಯ್ಕೆ 2 ಇದೆಯಲ್ಲಿ ಅಲ್ಲಾವುದ್ದೀನ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಯಾವ ಕಾಲದಲ್ಲಿ ಈಜಿಪ್ಟ್ನ ಖಲೀಫಾ ಗಿಯಾಸುದ್ದೀನ್ನಿಂದ ಮಹಮ್ಮದ್ ತುಘಲಕ್ನು ತನ್ನ ಸಾಮ್ರಾಜ್ಯ ಅಥವಾ ಅಧಿಕಾರದ ಸಾಮರ್ಥ್ಯವನ್ನು ಹೆಚ್ಚಿಸಲು ತನ್ನ ರಾಜ್ಯತ್ವಕ್ಕೆ ಕ್ರಿಯಾ ಸಂಬಂಧವಾದ ಮನ್ನಣೆ ಪಡಿತಾನೆ ಅಂತ? ಯಾವ ಕಾಲದಲ್ಲಿ ಈಜಿಪ್ಟಿನ ಖಲೀಫಾ ಗಿಯಾಸುದ್ದೀನ್ನಿಂದ ಮಹಮ್ಮದ್ ತುಘಲಕ್ನು ತನ್ನ ಸಾಮ್ರಾಜ್ಯ ಅಥವಾ ಅಧಿಕಾರದ ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ತನ್ನ ರಾಜ್ಯತ್ವಕ್ಕೆ ಕ್ರಿಯಾ ಸಂಬಂಧವಾದ ಮನ್ನಣೆಯನ್ನು ಪಡಿತಾನೆ ಅಂತ? ಸೊ ಕ್ರಿಸ್ತಶಕ 1337, 1324, 1340, 1335 ಅಂತಿದೆ. ಆಯ್ಕೆ 3 ಇದೆಯಲ್ಲ, ಕ್ರಿಸ್ತಶಕ 1340 ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 489ನೇ ಪ್ರಶ್ನೆ. ದೆಹಲಿಯಲ್ಲಿ ಆಳ್ವಿಕೆ ನಡೆಸಿದಂಥ ಪ್ರಥಮ ಮುಸ್ಲಿಂ ಮಹಿಳೆ ಅಂತ ಈಸಿಯಾಗಿ ಹೇಳ್ಬೋದು. ಚಾಂದ್ ಬೀಬಿ, ನೂರ್ ಜಹಾನು, ರಜಿಯಾ ಬೇಗಮು ಮತ್ತು ಜಹಾನ್ ಅಲ್ಲಾ ಅಂತಿದೆ. ದೆಹಲಿ ಸುಲ್ತಾನರಲ್ಲಿ ಬರ್ತಕ್ಕಂಥವಳು ಇವಳು ರಜಿಯಾ ಬೇಗಮ್ ಅಂತ. ಆಕೆ ಮತ್ತೊಂದು ಹೆಸರು ರಜಿಯಾ ಸುಲ್ತಾನ್ ಅಂತ ಕೂಡ ಕರೆಯೋದುಂಟು. ಸೊ ದೆಹಲಿಯನ್ನು ಆಳ್ವಿಕೆ ಮಾಡಿದಂಥ ಪ್ರಥಮ ಮುಸ್ಲಿಂ ಮಹಿಳೆ ಯಾರಪ್ಪ ಅಂದರೆ ಅದು ರಜಿಯಾ ಬೇಗಮ್ ಅಥವಾ ರಜಿಯಾ ಸುಲ್ತಾನ. ಸುಲ್ತಾನರುಗಳ ಕಾಲದಲ್ಲಿ ಮಿಲಿಟರಿ ಅಧಿಕಾರಕ್ಕಾಗಿ ಅತ್ಯುನ್ನತ ಸ್ಥಾನ ಪಡೆದವರು ಯಾರು ಅಂತ ಇಲ್ಲಿ. ಸೊ ಸುಲ್ತಾನರುಗಳ ಕಾಲದಲ್ಲಿ ಮಿಲಿಟರಿ ಅಧಿಕಾರಿಯಾಗಿ ಅತ್ಯುನ್ನತ ಸ್ಥಾನವನ್ನು ಯಾರು ಪಡ್ಕೊಂಡಿದ್ರು ಅಂದರೆ ಖಾನ್, ಮಲಿಕ್, ಅರೈಜ್ ಇ ಮುಮಲಿಕ್ ಮತ್ತು ವಾಲಿ ಅಂತ ಇದೆ. ಆಪ್ಷನ್ 1 ಇದೆಯಲ್ಲ ಖಾನ್ ಅಂತಕ್ಕಂಥದ್ದು, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ, ಕ್ವಿಕ್ಕಾಗಿ ಮುಗಿಸ್ಕೋಣ ಉಳಿದಿರ್ತಕ್ಕಂಥ ಪ್ರಶ್ನೆಯನ್ನು. ಭೂ ಕಂದಾಯವನ್ನು ನಿರ್ಧಾರ ಮಾಡಲಿಕ್ಕೆ ಕೃಷಿ ಜಮೀನಿನ ಮಾಪನದ ತತ್ವವನ್ನು ಅಳವಡಿಸಿಕೊಂಡಂಥ ಪ್ರಥಮ ಸುಲ್ತಾನ ಯಾರು ಅಂತ? ಈ ಲ್ಯಾಂಡ್ ರೆವಿನ್ಯೂವನ್ನು ಡಿಸೈಡ್ ಮಾಡಲಿಕ್ಕೆ ಏನಾದರೂ ಮಾಪನ ಬೇಕಲ್ಲ, ಹಾಗಾಗಿ ಕೃಷಿ ಜಮೀನಿನ ಮಾಪನ ಅಂತಕ್ಕಂಥ ಒಂದು ತತ್ವವನ್ನು ಪ್ರಥಮ ಬಾರಿಗೆ ಯಾರು ಅಳವಡಿಸಿದಂಥ ಸುಲ್ತಾನ ಯಾರಪ್ಪ ಅಂದರೆ ಇಲ್ತಮಸ್ಸು, ಬಲ್ಬನ್ನು, ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಗಿಯಾಸುದ್ದೀನ್ ತುಘಲಕ್ ಅಂತ. ಇಲ್ಲಿ ಆಯ್ಕೆ 3 ಇದೆಯಲ್ಲ, ಅಲ್ಲಾವುದ್ದೀನ್ ಖಿಲ್ಜಿ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ದೆಹಲಿ ಸುಲ್ತಾನರಲ್ಲಿ ಖಿಲ್ಜಿ ಸಂತತಿಯಲ್ಲಿ ಬರ್ತಕ್ಕಂಥ ಒಬ್ಬ ಗುಲಾಮ ಆಯಿತು ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥವನು. ನೆಕ್ಸ್ಟು ಗುಲಾಮರನ್ನು ರಕ್ಷಣೆ ಮಾಡಲಿಕ್ಕೆ ಪ್ರತ್ಯೇಕ ಇಲಾಖೆ ಒಂದನ್ನು ರೂಪಿಸಿದಂಥ ಸುಲ್ತಾನ ಯಾರು ಅಂತ? ಗುಲಾಮರನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ಪ್ರತ್ಯೇಕ ಇಲಾಖೆ ಮಾಡುವಂಥದ್ದು. ಸೊ ಯಾವ ಸುಲ್ತಾನ ಮಾಡ್ದ ಅಂತ ಇಲ್ಲಿ? ಇಲ್ತಮಸ್ಸು, ರಚಿಯಾ, ಫಿರೋಜ್ ಶಾ ತುಘಲಕ್ ಮತ್ತು ಮಹಮ್ಮದ್ ಬಿನ್ ತುಘಲಕ್ ಅಂತ. ಆಪ್ಷನ್ 3 ಇದೆಯಲ್ಲ, ಫಿರೋಜ್ ಶಾ ತುಘಲಕ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಅಲ್ಲಾವುದ್ದೀನ್ ಖಿಲ್ಜಿಯು ತನ್ನ ಶತ್ರುಗಳಿಂದ ಯಾವಾಗಲೂ ಜಯಶೀಲನಾಗುತ್ತಿದ್ದನು ಅಂತ? ಅಲ್ಲಾವುದ್ದೀನ್ ಖಿಲ್ಜಿಯು ತನ್ನ ಶತ್ರುಗಳಿಂದ ಯಾವಾಗಲೂ ಅವನು ವಿಕ್ಟರಿಯನ್ನು ಅಂದರೆ ಜಯವನ್ನು ಗಳಿಸ್ತಾ ಇದ್ದ. ಏಕೆಂದರೆ ಈತ ವೀರ, ಚತುರ, ಕೌಶಲ್ಯ ಮತ್ತು ಅದೃಷ್ಟವಂತ. ಆಯ್ಕೆ 2 ಇದೆಯಲ್ಲ ಚತುರ ಅಂತ, ಅದು ರೈಟ್ ಆನ್ಸರ್ ಆಗಿದೆ. ಅವನು ಚತುರನಾಗಿದ್ದರಿಂದಲೇ ಭಾಳ ಈಸಿಯಾಗಿ ತನ್ನ ಶತ್ರುಗಳಿಂದ ಯಾವಾಗಲೂ ವಿಜಯವನ್ನು ಅವನು ಸಾಧಿಸ್ತಾ ಇದ್ದ ಅಂತ. ಸೊ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ನೋಡೋಣ ಈಗ. 494. ಮಹಮ್ಮದ್ ಬಿನ್ ತುಘಲಕ್ ಕೈಗೊಂಡ ದೆಹಲಿಯಿಂದ ದೌಲತಾಬಾದ್ಗೆ ತನ್ನ ರಾಜಧಾನಿ ಬದಲಾವಣೆ ಕಾರ್ಯವು ತಕ್ಷಣದಲ್ಲಿ ವಿಫಲ ಆಗಲಿಕ್ಕೆ ಕಾರಣ ಏನು ಅಂತ? ನೋಡಿ, ಮಹಮ್ಮದ್ ಬಿನ್ ತುಘಲಕ್ನ ಇತಿಹಾಸದಲ್ಲಿ ಆತ ಒಬ್ಬ ಹುಚ್ಚುದೊರೆ ಅಂತಾರೆ, ಹೈಲುದೊರೆ ಅಂತ ಕರೆಯೋದು ಅವನ್ನ. ಅಂದರೆ ಅವನು ಮಾಡ್ತಕ್ಕಂಥ ಯೋಜನೆಗಳು ಯಾವುದು ಕೂಡ ಸರಿಯಾದ ರೂಪದಲ್ಲಿ ಅದು ಸಫಲತೆಯನ್ನೇ ಕಾಣಲಿಲ್ಲ, ಎಲ್ಲವೂ ಕೂಡ ವಿಫಲವಾದಂಥ ಈ ಯೋಜನೆಯನ್ನು ಆಗ್ತದೆ. ಅದರಿಂದ ತುಂಬ ಜನ ಶೋಷಣೆಗೊಳಗಾಗ್ತಾರೆ, ತುಂಬ ಜನ ಸಾಯ್ತಾರೆ, ತುಂಬ ಜನ ಹಿಂಸೆಯನ್ನು ಪಡ್ತಾರೆ, ಆಹಾರ ನೀರು ಇಲ್ಲದೆ ಭಾಳ ಕೆಟ್ಟ ಸ್ಥಿತಿಯನ್ನು ಅಲ್ಲಿ ಫೇಸ್ ಮಾಡಬೇಕಾಗುತ್ತೆ ತುಂಬ ಜನ. ಹಾಗಾಗಿ ಇವೆಲ್ಲವೂ ರೀಸನ್ನು ಏನಕ್ಕೆ ಅಂದರೆ ಇದು ಹಿಂದೆ ಇರ್ತಕ್ಕಂಥ ಕಾರಣ ಮಹಮ್ಮದ್ ಬಿನ್ ತುಘಲಕ್ನ ಕೆಲವೊಂದು ವಿಫಲ ಆಗಿದ್ದಂಥ ಕೆಲವೊಂದು ಸ್ಕೀಮ್ಸು, ಆಯಿತಾ. ಸೊ ದೆಹಲಿಯಿಂದ ದೌಲತಾಬಾದ್ಗೆ ತನ್ನ ರಾಜಧಾನಿ ಬದಲಾವಣೆ ಕಾರ್ಯವು ತಕ್ಷಣದಲ್ಲಿ ವಿಫಲ ಆಗಲಿಕ್ಕೆ ಕಾರಣ ಏನು ಅಂತ? ಇದು ಮಾಡಿದ್ದು ಮಹಮ್ಮದ್ ಬಿನ್ ತುಘಲಕ್. ಇದು ಅಪ್ರಾಯೋಗಿಕ ಆಗಿತ್ತು, ವೈಜ್ಞಾನಿಕವಾಗಿತ್ತು, ಅಂದುಕೊಂಡ ರೀತಿಯಲ್ಲಿ ಕಾರ್ಯ ಅನುಷ್ಠಾನವಾಗಲಿಲ್ಲ, ಇದು ಅವಿವೇಕವಾದದ್ದು ಅಂತಿದೆ. ಆಯ್ಕೆ 3 ಇದೆಯಲ್ಲ ಇಲ್ಲಿ, ಇದು ಅಂದುಕೊಂಡ ರೀತಿಯಲ್ಲಿ ಕಾರ್ಯಕ್ಕೆ ಬರಲಿಲ್ಲ. ಅದು ಯಾವುದೋ
ಆ ದೆಹಲಿಯಿಂದ ದೌಲತಾಬಾದ್ಗೆ ತನ್ನ ರಾಜಧಾನಿ ವರ್ಗಾವಣೆ ಮಾಡಬೇಕು ಅಂತ ಏನು ಅನ್ಕೋತಾನೆ, ಅವನು ಏನು ಅನ್ಕೋತಾನೆ ಅದು ಕಾರ್ಯರೂಪಕ್ಕೆ ಬರಲ್ಲ ಅಂತ. ಹಾಗಾಗಿ ಅದು ಫೇಲ್ಯೂರ್ ಆಗಿಬಿಡುತ್ತೆ ಅವ್ನು ಮಾಡಿದ ಸ್ಕೀಮ್ ಅದು. ನೆಕ್ಸ್ಟು 16th ಸೆಂಚುರಿಯಲ್ಲಿ ಮಹಮ್ಮದ್ ಗಜ್ನಿಯು ಕೈಗೊಂಡಂಥ ಅತಿ ಮುಖ್ಯವಾದ ಆಕ್ರಮಣವು ಯಾರ ವಿರುದ್ಧವಾಗಿತ್ತು ಅಂತ. ಮುಲ್ತಾನ, ಸೋಮನಾಥ ದೇವಾಲಯ, ನಾಗರಕೋಟೆ ಮತ್ತು ಕಲೆಂಜರ್ ಅಂತ. ಸೊ ಅದು ಸೋಮನಾಥ ದೇವಾಲಯದ ಆಕ್ರಮಣದ ವಿರುದ್ಧವಾಗಿತ್ತು ಅಂತ. 16th ಸೆಂಚುರಿಯಲ್ಲಿ ಮಹಮ್ಮದ್ ಗಜ್ನಿ ಕೈಗೊಂಡಂಥ ಒಂದು ಅತಿ ಮುಖ್ಯವಾದಂಥ ಆಕ್ರಮಣ ಅಂತ ಇದು. ಸೊ ಸುಲ್ತಾನರ ಸಾಮ್ರಾಜ್ಯವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೆಳಗಿನ ಯಾರಿಂದ ಕೂಡಿತ್ತು ಅಂತ. ಅರಬ್ಬರು, ಆಫ್ಘನ್ನರು, ಟರ್ಕರು, ಸಂಯುಕ್ತ ಮಾದಿಯರು ಅಂತಿದೆ. ಆಪ್ಷನ್ ಸೆಕೆಂಡ್ ಇದೆಯಲ್ಲ ಆಫ್ಘನ್ನರು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ಮತ್ತೊಂದು ಪ್ರಶ್ನೆ ಕಡೆ ನೋಡೋಣ ಈಗ. ನೆಕ್ಸ್ಟು 496 ಆಯ್ತು, ಈಗ 497ನೇ ಪ್ರಶ್ನೆ ಈಗ. ಸೊ ನೆಕ್ಸ್ಟು 497 ನೋಡೋಣ. ಈ ಕೆಳಗಿನ ಸುಲ್ತಾನರುಗಳಲ್ಲಿ ಅತಿ ಹೆಚ್ಚು ಕಾಲ ಆಳ್ವಿಕೆ ನಡೆಸಿದವರು ಯಾರು ಅಂತ ಹೇಳಿ. ಮಹಮ್ಮದ್ ಬಿನ್ ತುಘಲಕ್, ಇಬ್ರಾಹಿಂ ಲೋಧಿ, ಶೇರ್ ಶಾ ಸೂರಿ ಮತ್ತು ಬಲ್ಬನ್ ಅಂತ ಇದೆ. ಸೊ ಮಹಮ್ಮದ್ ಬಿನ್ ತುಘಲಕ್ ಅತಿ ಹೆಚ್ಚು ಕಾಲ ಆಳ್ವಿಕೆ ನಡೆಸಿದಂಥ ಒಬ್ಬ ಸುಲ್ತಾನ ಅಂತ ಅದನ್ನು ಹೇಳುವಂಥದ್ದು ಇತಿಹಾಸದಲ್ಲಿ. ರಜಿಯಾ ಬೇಗಂಳ ಅವನತಿಗೆ ಬಹುಮುಖ್ಯವಾದ ಕಾರಣ ಏನು ಅಂತ. ಆಕೆಯು ಮಹಿಳೆಯಾಗಿದ್ದರಿಂದ, ಆಕೆಯು ಇಸ್ಲಾಮನ್ನು ನಿರ್ಲಕ್ಷ್ಯ ಮಾಡೋದ್ರಿಂದ, ಆಕೆಯು ಅಸಮರ್ಥ ಆಡಳಿತ ಮಾಡಿದ್ರಿಂದ, ಗುಲಾಮರುಗಳೊಂದಿಗಿನ ಆಕೆಯ ಅತಿಯಾದ ಸ್ನೇಹಿತ್ವದಿಂದ ಅಂತ. ನೋಡಿ ಇಲ್ಲಿ 4 ಇದೆಯಲ್ಲ, ಆಯ್ಕೆ 4. ಸೊ ಗುಲಾಮರ ಜೊತೆಗೆ ಅತಿಯಾಗಿ ಆಕೆ ಸ್ನೇಹ ಸಂಬಂಧವನ್ನು ಬೆಳೆಸಿದ್ರಿಂದ ಏನಾಯಿತು, ರಜಿಯಾ ಬೇಗಮು ಬಹಳ ಬೇಗ ಅವನತಿ ಆಗಲಿಕ್ಕೆ ಮೂಲ ಕಾರಣ ಆಗುತ್ತೆ ಇದು. ದಕ್ಷಿಣ ಭಾರತದ ಮೇಲಿನ ದಂಡಯಾತ್ರೆಯನ್ನು ಪೂರ್ಣಗೊಳಿಸಿದಂಥ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂತ. ಮಹಮ್ಮದ್ ಜುನಾ ಖಾನ್, ಜಲಾಲುದ್ದೀನ್ ಖಾನ್, ಮಲ್ಲಿಕ್ ಕಾಫರು, ನಸರತ್ ಖಾನ್ ಅಂತ. ಸೊ ಇಲ್ಲಿ ಆಯ್ಕೆ ಹೊಂದಿದೆಯಲ್ಲ ಮಹಮ್ಮದ್ ಜುನಾ ಖಾನ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು, ಸೊ ಈ ಒಂದು ವಿಡಿಯೋ ಸೆಷನ್ನ ಕಡೆಯ ಪ್ರಶ್ನೆ ಇದು. 100 MCQ ವಿಡಿಯೋ ಸರಣಿಯ ಕಡೆಯ ಪ್ರಶ್ನೆ ಇದು. ಮಧ್ಯಕಾಲೀನ ಮುಸ್ಲಿಂ ದೊರೆಯೊಬ್ಬರು ವಿವಿಧ ಅಧ್ಯಯನ ವಿಭಾಗಗಳಾದ ತತ್ವಶಾಸ್ತ್ರ, ಗಣಿತಶಾಸ್ತ್ರ ಮತ್ತು ವೈದ್ಯಶಾಸ್ತ್ರಗಳಲ್ಲಿ ಪಾಂಡಿತ್ಯ ಹೊಂದಿದ್ದರು. ಆ ಮುಸ್ಲಿಂ ದೊರೆ ಯಾರು ಅಂತ ಇಲ್ಲಿ. ಬಲ್ಬನ್ನು, ಅಲ್ಲಾವುದ್ದೀನ್ ಖಿಲ್ಜಿ, ಮಹಮ್ಮದ್ ಬಿನ್ ತುಘಲಕ್ ಮತ್ತು ಸಿಕಂದರ್ ಲೋಧಿ ಅಂತ ಇದೆ. ಆಯ್ಕೆ 3 ಇದೆಯಲ್ಲ ಇಲ್ಲಿ ಮಹಮ್ಮದ್ ಬಿನ್ ತುಘಲಕ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ಇದಿಷ್ಟು ಭಾಗ 5ರಲ್ಲಿ ಮುಂದೆ ಬರ್ತಕ್ಕಂಥ ಒಂದು TET ಪರೀಕ್ಷೆಯಲ್ಲಿ, ಅದರಲ್ಲೂ ಭಾಳ ವಿಶೇಷವಾಗಿ ಆರ್ಟ್ಸ್ ಅಭ್ಯರ್ಥಿಗಳಿಗೆ ಪೇಪರ್ 2 ಏನಿದೆ ಅದರಲ್ಲಿ ಬರ್ತಕ್ಕಂಥ 60 ಅಂಕಗಳ ಒಂದು ಪತ್ರಿಕೆಯಾದಂಥ ಸಮಾಜ ವಿಜ್ಞಾನದಲ್ಲಿ ಅತಿ ಹೆಚ್ಚು ಪ್ರಶ್ನೆಯನ್ನು ಕೇಳ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ಅಧ್ಯಾಯಗಳಿಂದ ಮಿಶ್ರಣವಾಗಿರ್ತಕ್ಕಂಥ ಪ್ರಶ್ನೆಗಳು ಇಲ್ಲಿ ಇರುವಂಥದ್ದು. ಸೊ ಬಹು ಆಯ್ಕೆ ಮಾದರಿಯಲ್ಲಿ ಇವೆಲ್ಲವೂ ಕೂಡ ಭಾಳ ಪ್ರಮುಖವಾದಂಥ ಪ್ರಶ್ನೆಗಳು ಅಂತ ನಮ್ಗೆ ಅರಿವಾದ್ರಿಂದನೇ ನಾವು ಈ ಪ್ರಯತ್ನಕ್ಕೆ ಕೈ ಹಾಕಿರುವಂಥದ್ದು. ಈ ವಿಡಿಯೋನ ಮುಗಿಸ್ಲಿಕ್ಕಿಂತ ಮುಂಚೆ ನಮ್ಮದೊಂದು ಸಿನ್ಸಿಯರ್ ರಿಕ್ವೆಸ್ಟ್ ಇದೆ. ಸೊ ದಯಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಈ ಯೂಟ್ಯೂಬ್ ವಾಹಿನಿನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮೆಲ್ಲ ಎಜುಕೇಷನ್ ಗ್ರೂಪ್ಸ್ ಇದೆಯಲ್ಲ, ವಾಟ್ಸಪ್ಪಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು ಅಥವಾ ಟೆಲಿಗ್ರಾಮ್ಲಾಗಿರ್ಬೋದು, ಎಲ್ಲ ಗ್ರೂಪ್ಸ್ಗೂ ನಮ್ಮ ಯೂಟ್ಯೂಬ್ ವಾಹಿನಿಯ ಲಿಂಕ್ಸ್ನ ಶೇರ್ ಮಾಡಿ. ಸೊ ಪ್ಲೇಲಿಸ್ಟಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ TETಗೆ ಸಂಬಂಧಪಟ್ಟಂಥ ತರಗತಿಗಳ ಲಿಂಕ್ಗಳನ್ನು ವಾಚ್ ಮಾಡಿ, ಮತ್ತು ಎಲ್ಲ ಗ್ರೂಪ್ಸ್ ಕೂಡ ಅದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಮುಂದಿನ ಭಾಗ 6ರಲ್ಲಿ ಮತ್ತೊಂದಷ್ಟು